ಹರೇ ರಾಮ. ಎಲ್ಲೆಲ್ಲಿ ಅಡ್ಡಾಡುವುದೆನ್ನ ಮನವು, ಅಲ್ಲಲ್ಲಿ ಕಾಣಲೈ ಗುರು ನಿನ್ನ ತನುವು. ಎಲ್ಲಿ ತಲೆಬಾಗಿಸುವೆನಲ್ಲಲ್ಲಿ ನಿತ್ಯ, ಕಾಣಲೈ ಗುರು ನಿನ್ನ ಪದಕಮಲ ಸತ್ಯ. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರ, ಸ್ವಾಮಿ ರಾಮೋ ಮತ್ಸಖಾ ರಾಮಚಂದ್ರ. ಸರ್ವಸ್ವಂ ಮೇ ರಾಮಚಂದ್ರೋ ದಯಾಲು, ನಾನ್ಯಂ ಜಾನೇ ನೈವ ಜಾನೇ ನ ಜಾನೇ. ಯತ್ರ ಯತ್ರ ರಘುನಾಥ ಕೀರ್ತನಂ, ತತ್ರ ತತ್ರ ಕೃತಮಸ್ತಕಾಂಜಲಿಂ. ಬಾಷ್ಪವಾರಿ ಪರಿಪೂರ್ಣಲೋಚನಂ, ಮಾರುತಿಂ ನಮತ ರಾಕ್ಷಸಾಂತಕಂ. ಉಲ್ಲಂಘ್ಯ ಸಿಂಧೋಃ ಸಲಿಲಂ ಸಲೀಲಂ, ಯಃ ಶೋಕವಹ್ನಿಂ ಜನಕಾತ್ಮಜಾಯಾಃ. ಆದಾಯ ತೇನೈವ ದದಾಹ ಲಂಕಾಂ, ನಮಾಮಿ ತಂ ಪ್ರಾಂಜಲಿರಾಂಜನೇಯಂ. ಶರಣಂ ತರುಣೇಂದುಶೇಖರಃ, ಶರಣಂ ಮೇ ಗಿರಿರಾಜಕನ್ಯಕಾ. ಶರಣಂ ಪುನರೇವ ತಾವುಭೌ, ಶರಣಂ ನಾನ್ಯದುಪೈಮಿ ದೈವತಂ. ಸಾವಿರ ಜೀವಗಳ ಭಾವದ ಫಲವಾಗಿ, ಸಾವಿರ ಕೊರಡುಗಳ ಕೋರಿಕೆಯ ಫಲವಾಗಿ ಇಳಿಗಿಳಿದು ಬಂದ ದಶರಥನ ಕಂದ, ಕೌಸಲ್ಯೆಯ ಕಂದ, ಜನಮನಕ್ಕಾನಂದ ಪ್ರಭು ಶ್ರೀರಾಮಚಂದ್ರನ ಚರಣಾರವಿಂದಗಳಲ್ಲಿ ನಾವೆಲ್ಲ ನತಮಸ್ತಕರು. ರಾಮಕಥೆಯ ಬಳಗದವರು ನಾವೆಲ್ಲ, ನಾವು ನೀವೆಲ್ಲ ನತಮಸ್ತಕರು. ಮಹಾವೃಕ್ಷ ಔನ್ನತ್ಯದಲ್ಲಿ ಗಗನಚುಂಬಿ, ವಿಸ್ತಾರ ದಶ ದಿಶೆಗಳಲ್ಲಿ ಬೃಹದಾಕಾರದ ಕಾಂಡ, ಶಾಖೋಪಶಾಖೆಗಳು, ಫಲಪುಷ್ಪಗಳು, ಆಶ್ರಯಿಸಿದವರಿಗೆ ನೆರಳು ತಿರುಳುಗಳು. ಅಂಥ ಮಹಾವೃಕ್ಷ ತನಗೆ ಕಾರಣವಾಗಿ ಬೇರನ್ನು ಹೊಂದಿದೆ. ವೃಕ್ಷಕ್ಕೆ ಬೇರು ಕಾರಣ. ಆದರೆ ಆ ಬೇರು ಎಲ್ಲಿಯೂ ಗೋಚರಿಸೋದಿಲ್ಲ. ಮಣ್ಣೊಳಗೆ ಮುಚ್ಚಿ ಹೋಗಿದೆ ಅದು. ಯಾರ ಕಣ್ಣಿಗೂ ಬೇರು ಗೋಚರವಿಲ್ಲ. ಭವ್ಯ ಭವನ, ಬಹುಮಹಡಿಗಳು, ಬಗೆಬಗೆಯ ಸೊಗಸುಗಳು,
ಬಾಗಿಲಿನ ಶಿಲ್ಪ ನೋಡು, ಕಿಟಕಿಯ ಚೆಂದ ನೋಡು, ಗೋಡೆಗಳ ಚಿತ್ರ ನೋಡು, ಚಿತ್ತಾರ ನೋಡು. ಇದೆಲ್ಲವೂ ದೃಗ್ಗೋಚರ. ಆದರೆ ಅಡಿಪಾಯ ದೃಗ್ಗೋಚರವಲ್ಲ, ಅಡಿಶಿಲೆ ದೃಗ್ಗೋಚರವಲ್ಲ. ಅದೆಲ್ಲೂ ಮಣ್ಣಿನಲ್ಲಿ ಮರೆ, ಅಗೋಚರ. ಇಡೀ ಭವನದ ಭಾರವನ್ನು ಹೊತ್ತಿದೆ, ಅನುಕ್ಷಣವೂ ಹೊತ್ತಿದೆ. ಆದರೆ ಅದು ಹೇಗುಂಟು ಅಂತ ಕಂಡವರಿಲ್ಲ. ತುಂಬ ವಿರಳ ಹಾಗೆ ಕಂಡವರು. ಆ ಅಡಿಶಿಲೆ ಹೇಗಿತ್ತು ನೆನಪಿಟ್ಟುಕೊಳ್ಳೋರು ಇಲ್ಲವೇ ಇಲ್ಲ. ಹಾಗಾಗ್ತದೆ. ಮಹತ್ ಕಾರ್ಯಗಳು ನಡೀತವೆ, ಮಹಾ ವ್ಯಕ್ತಿಗಳು ಉದಯಿಸಿ ಬರ್ತಾರೆ. ಆದರೆ ಕಾರಣ ಪುರುಷರು ಎಲ್ಲೋ ಮರೆಯಲ್ಲಿರ್ತಾರೆ, ಎಲ್ಲೋ ಮೂಲೆಯಲ್ಲಿರ್ತಾರೆ. ರಾಮ ಜನ್ಮವೂ ಇದಕ್ಕೆ ಅಪವಾದವಲ್ಲ. ರಾಮನಂತವನು ಧರೆಗೆ ಬರಲಿಕ್ಕೆ ಕಾರಣ ಪುರುಷರು ಅನೇಕ. ಆದರೆ ಜಗತ್ತು ನೆನಪಿಟ್ಟುಕೊಂಡಿದ್ದು ಬಹಳ ಕಡಿಮೆ ಜನಗಳನ್ನು. ಆ ಕಗ್ಗ ಮತ್ತೆ ನೆನಪಾಗ್ತದೆ. ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ಸಿಕ್ಕುವುದು ನಿನಗೆ ಜಸ ದಕ್ಕುವುದು ನಿನಗೆ ಜಸ ಮಂಕುತಿಮ್ಮ. ಒಂದು ದಿನ ಬಿಡದೆ ಊಟ ಮಾಡ್ತೇವೆ, ಅನ್ನ ಊಟ ಮಾಡ್ತೇವೆ. ಆದರೆ ಅಕ್ಕಿಯಿಂದ ಅನ್ನ ಮಾಡ್ಲಿಕ್ಕೆ ಬರ್ತದೆ ಅಂತ ಕಂಡುಹಿಡಿದವನು ಅನ್ನದ ಮೂಲ ಪುರುಷ. ಅವನು ಯಾರು ಅಂತ ಯಾರಿಗೂ ಗೊತ್ತು? ಎಲ್ಲಿ ಉಲ್ಲೇಖವಿದೆ ಅವನದ್ದು? ಕೋಟಿ ಕೋಟಿ ಗ್ರಂಥಗಳು ಅನಂತ ಜ್ಞಾನ ವಿಸ್ತಾರವನ್ನು ಪ್ರಪಂಚಕ್ಕೆ ಹಂಚಿವೆ. ಆದರೆ ಅಕ್ಷರ ಹೀಗೆ ಬರಲಿಕ್ಕೆ ಬರ್ತದೆ. ಲಿಪಿಯನ್ನು ಕಂಡುಹಿಡಿದವನು. ಲಿಪಿಯ ಮೂಲಕವಾಗಿ ಹೀಗೆ ನಾವು ನಮ್ಮ ಭಾವಗಳನ್ನು ಜಗತ್ತಿಗೆ ತಿಳಿಸಬಹುದು, ಬಾಯಿ ಅಲ್ಲದೆ. ಯಾರವನು? ಆ ಮೂಲ ಪುರುಷ ಯಾರು? ಆ ಕಾರಣ ಪುರುಷ ಯಾರು? ಯಾರು ಅರಿಯರು? ಯಾರಿಗೂ ಗೊತ್ತಿಲ್ಲ. ಹೀಗೆ ಆದಿ ಬಂಧುಗಳನ್ನ ಮರೆತಿದ್ದೇವೆ. ಅದನ್ನು ನೆನಪಿಸ್ಕೊಳ್ಬೇಕು. ಕೃತಜ್ಞತೆ ಮನುಷ್ಯ ಧರ್ಮ, ಜೀವಧರ್ಮ. ಅದು ನೆನಪಿಸಿಕೊಳ್ಬೇಕು. ನಾವಿವತ್ತು ಈ ಸ್ಥಿತಿಯಲ್ಲಿದ್ದರೆ ಯಾರು ಕಾರಣ ಅದಕ್ಕೆ? ನಾವಿವತ್ತು ಈ ಎತ್ತರದಲ್ಲಿದ್ದರೆ ಯಾರು ಕಾರಣ ಅದಕ್ಕೆ? ಮರೆಯಬಾರ್ದು. ರಾಮನೇ ಹೇಳುವ ಹಾಗೆ ಕೃತಜ್ಞೆಯೇ ನಾಸ್ತಿ ನಿಷ್ಕೃತಿ. ಕೃತಜ್ಞತೆಗೆ ಪ್ರಾಯಶ್ಚಿತ್ತ ಇಲ್ಲ, ಮತ್ತೆಲ್ಲದಕ್ಕೂ ಪ್ರಾಯಶ್ಚಿತ್ತ ಇದೆ. ಹಾಗೆ ರಾಮನಂಥವನನ್ನು ಈ ಪ್ರಪಂಚಕ್ಕೆ ಕೊಟ್ಟ ಕಾರಣ ಪುರುಷರು ಯಾರ್ಯಾರು ಅಂತ ನೆನಪಿಸ್ಕೊಳ್ಬೇಕು ನಾವು. ನಿನ್ನೆ ದಶರಥನ ಮಾತಾಡಿದವು, ಕೌಸಲ್ಯ ಸುಮಿತ್ರೆ ಕೈಕೇಯಿಯರ ಮಾತಾಡಿದವು, ವಸಿಷ್ಠರ ಮಾತಾಡಿದವು. ಆದರೆ ನಿಮಗೆ ಗೊತ್ತಾ, ಇವರಲ್ಲದೆ ಇನ್ನೊಬ್ಬ ಕಾರಣ ಪುರುಷನಿದ್ದಾನೆ ರಾಮನ ಆಗಮನಕ್ಕೆ. ಅವನ ಕಥೆಯಿಂದ ಮುನಿ ಋಷ್ಯಶೃಂಗ. ರಾಮ ಜನ್ಮಕ್ಕೆ ಪ್ರಧಾನ ಕಾರಣ ಅವನು. ನಿಜ, ದಶರಥನಿಗೆ ಪ್ರೇರಣೆಯಾಯಿತು. ದಶರಥನ ಎದೆಯಲ್ಲಿ ಧ್ವನಿಯೊಂದು ಪ್ರತಿಧ್ವನಿಸಿತು, ಮಾಡು ಅಶ್ವಮೇಧ. ಅಶ್ವಮೇಧ ಮಾಡಿದರೆ ಮಕ್ಕಳಾಗ್ತಾರೆ. ಅಶ್ವಮೇಧ ಮಾಡಬೇಕು ಅನ್ನೋದು ದಶರಥನ ಪ್ರೇರಣೆ. ಆದರೆ ಅಶ್ವಮೇಧ ಯಾರು ಮಾಡಬೇಕು ಅನ್ನೋದು ಸುಮಂತ್ರನ ಸೂಚನೆ. ಋಷ್ಯಶೃಂಗರು ಮಾಡಿಸ್ಬೇಕು ಅಶ್ವಮೇಧವನ್ನ. ಯಾವ ಕೆಲಸವನ್ನು ಯಾರು ಬೇಕಾದ್ರೂ ಮಾಡಬಹುದು, ಆದರೆ ಯಾರು ಮಾಡಬೇಕು ಅವ್ರು ಮಾಡಿದರೆ ಚೆಂದ. ಅದು ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪುಟ್ಟ ಮಕ್ಕಳು ತೊದಲು ಮಾತಾಡ್ತಾರೆ, ಅದನ್ನು ದೊಡ್ಡವರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ದೊಡ್ಡವರ ನಡವಳಿಕೆಯನ್ನು ಪುಟ್ಟ ಮಕ್ಕಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಹಾಡ್ತಾರೆ, ಆದರೆ ಯಾರು ಹಾಡಿದರೆ ಸೊಗಸೋ, ಯಾರು ಹಾಡಿದರೆ ಚಂದವೋ ಅವ್ರು ಹಾಡಿದರೆ ಚಂದ. ಎಲ್ಲರೂ ಕಥೆ ಮಾಡ್ಬೋದು, ಆದರೆ ಕಥೆ ಯಾರ ಬಾಯಿಂದ ಕೇಳಲಿಕ್ಕೆ ನೀವು ಅಪೇಕ್ಷೆ ಪಡ್ತೀರಿ ಅಂಥವ್ರು ಮಾಡಿದಾಗ ಹೆಚ್ಚು ಸಂತೋಷ ಆಗ್ತದೆ, ಹೆಚ್ಚು ಸಮಾಧಾನ ಆಗ್ತದೆ. ಎಲ್ಲ ಸಂಗತಿಗಳು ಹಾಗೆ. ಜಗತ್ತಲ್ಲಿ ಯಾರ್ಯಾರು ಪ್ರೀತಿ ಕೊಡ್ಬೋದು ನಿಮಗೆ, ಆದರೆ ಯಾರು ಕೊಡಬೇಕೋ ಅವ್ರು ಕೊಟ್ಟರೆ ನಿಮಗದು ಅಪಾಯಮಾನ ಆಗ್ತದೆ. ಮತ್ತು ಯಾರು ಕೊಟ್ಟರು ಕೂಡ ಪ್ರಯೋಜನ ಇಲ್ಲ, ಅದು ಭಾರ ಅನ್ನಿಸ್ತದೆ. ಮತ್ತು ಯಾರೋ ಕೊಟ್ಟರೆ ಹಾಗೆ ಎಲ್ಲದಕ್ಕೂ ಯಾರು ಮಾಡಬೇಕು ಅಂತ ಒಂದುಂಟು, ಅವರು ಮಾಡಿದರೆ ಚೆಂದ. ಅದು ಋಷಿಶೃಂಗರು ನಡೆಸಬೇಕು ಅಶ್ವಮೇಧವನ್ನು. ವಸಿಷ್ಠರಿದ್ದಾರೆ ಅಲ್ಲಿಯೇ, ವಸಿಷ್ಠರೇನು ಕಡಿಮೆ ಅಲ್ಲ, ಮುನಿಗಳ ಮೂರ್ಧನ್ಯ, ಮುನಿಗಳ ಮುಕುಟಮಣಿ ವಸಿಷ್ಠರನ್ನು. ವಸಿಷ್ಠರು ಕಡಿಮೆ ಅಂತಲ್ಲ, ಆದರೆ ಈ ಕೆಲಸಕ್ಕೆ ಋಷಿಶೃಂಗರೇ ಬೇಕು. ವಸಿಷ್ಠರ ಜೊತೆಗೆ ಋಷಿಶೃಂಗರು ಸೇರಬೇಕು, ಅವರು ನಿಂತು ಮಾಡಬೇಕು. ಹಾಗಿದ್ರೆ ಮಾತ್ರ ಆಗ್ತದೆ. ಸುಮಂತ್ರನ ಸೂಚನೆ, ಸುಮಂತ್ರನಿಗೆ ಋಷಿಗಳ ಸೂಚನೆ, ಋಷಿಗಳಿಗೆ ಸನತ್ ಕುಮಾರರ ಸೂಚನೆ, ಋಷಿಸಭೆಯಲ್ಲಿ ಸನತ್ ಕುಮಾರರ ವಾಣಿ. ದಶರಥನಿಗೆ ಮಕ್ಕಳಾಗಬೇಕು ಅಂದರೆ ಅಶ್ವಮೇಧ ಯಾಗ ನಡಿಬೇಕು, ಅದನ್ನು ಋಷಿಶೃಂಗರು ನಡೆಸಬೇಕು ಅಂತ. ಸುಮಂತ್ರ ಹಾಗೆಂದಾಗ ದಶರಥನ ಪ್ರಶ್ನೆ, ಯಾರು ಈ ಋಷಿಶೃಂಗ? ಹಾಗಂದ್ರೆ ಯಾರು? ಹೆಸರು ಕೇಳಿರ್ಬೋದು ದಶರಥ, ಆದರೆ ಯಾರು ಋಷಿಶೃಂಗ ಅಂದ್ರೆ ಅವರ ಮೂಲ ಏನು? ಯಾರ ಮಗ? ಯಾರ ಪತಿ? ಅವರು ಮಾಡಿದ ಮಹತ್ ಕಾರ್ಯ ಏನು? ಅವರ ಯೋಗ್ಯತೆ ಏನು? ವಿಸ್ತಾರವಾಗಿ ಹೇಳೋದು ಸುಮಂತ್ರನಿಗೆ ಹೇಳಿದಾಗ ಸೂತ ಸುಮಂತ್ರ ಋಷಿಶೃಂಗರ ಚರಿತೆಯನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾನೆ. ನಾವು ಅದನ್ನು ಆರಂಭ ಮಾಡುವ ಮೊದಲು ರಾಮನ ನೆನಪು ಮಾಡಿಕೊಳ್ಬೇಕು. ರಾಮನಾಮದ ಅನುಸಂಧಾನದೊಡನೆ ಋಷಿಶೃಂಗರ ಚರಿತೆಗೆ ನಾವು ಹೆಜ್ಜೆ ಇಡಬೇಕು. ಯಾಕೆಂದರೆ ಅದು ಶೃಂಗಚರಿತ ಅಂತ, ಅದ್ಭುತ ಚರಿತ ಅದೊಂದು. ಆ ಚರಿತದ ಆದಿ ಮಧ್ಯ ಅಂತ್ಯಗಳೆಲ್ಲವೂ ಕೂಡ ವಿಸ್ಮಯ, ಸೋಜಿಗ ಅಂತ ಋಷಿಶೃಂಗರ ಚರಿತೆಗೆ ಅಣಿ ಇಡುವ ಮೊದಲು ಅವರು ಯಾವ ರಾಮನ ನಮಗೆ ಕೊಟ್ಟರೋ ಅಂತ ರಾಮನ ನಾಮವನ್ನು ಅನುಸಂಧಾನ ಮಾಡೋಣ, ಆಸ್ವಾದಿಸೋಣ. ರಾಮ 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 ರಾಮ
ರಾಮ ರಾಮ ರಾಮ ರಾಮ ಇಲ್ಲಿ ನೋಡಿ ಕೌತುಕವನ್ನ. ನಾವು ನೀವು ಸೇರಿ ಉಚ್ಚರಿಸಿದ ರಾಮನಾಮ ಏನಾಗಿದೆ? ವೇದಿಕೆಯಲ್ಲಿ ಸಭೆಯಲ್ಲಿ ನಾವು ಉಚ್ಚಾರ ಮಾಡಿದ ರಾಮನ ನಾಮಗಳು ರಾಮನ ರೂಪವಾಗಿದ್ದಾವೆ. ಈ ಚಿತ್ರದಲ್ಲಿ ಆ ರೂಪದಿಂದ ಬಾಣಗಳು ಹೊರಹೊಮ್ತಾ ಇದ್ದಾವೆ, ಬಗೆ ಬಗೆಯ ಬಾಣಗಳು ಹೊರಹೊಮ್ತಾ ಇದ್ದಾವೆ. ಆ ಬಾಣಗಳು ನಮ್ಮ ನಿಮ್ಮ ಶತ್ರುಗಳನ್ನು ಸಂಹಾರ ಮಾಡ್ತಾ ಇದ್ದಾವೆ. ಶತ್ರು ಸಂಹಾರಕ್ಕೊಂದು ತ್ಯಾಗ ಮಾಡೋದು ಬೇಡ, ಬೇರೆ ವಾಮಾಚಾರ ತ್ಯಾಗ ಮಾಡಬೇಕು ಅಂತಿಲ್ಲ. ರಾಮನಾಮ ಸಾಕು. ವಾಮಾಚಾರದ ಬದಲು ರಾಮಾಚಾರ ಒಳ್ಳೆಯದು ಅಂತ. ಯಾವ ಶತ್ರುಗಳು ಅಂದರೆ ನಮ್ಮ ಅತಿ ದೊಡ್ಡ ಶತ್ರುಗಳು, ಅಂತಃಶತ್ರುಗಳು, ಒಳಗಿರುವ ಶತ್ರುಗಳು. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳೆಂಬ ಒಳಗಿರುವ ರಾಕ್ಷಸರು. ರಾಮನನ್ನು ಕೊಂದಿದ್ದು ರಾವಣನನ್ನು ಕೊಂದಿದ್ದು ಕಾಮ. ಅವನ ಕಾಮವೇ ಅವನನ್ನು ಕೊಂದಿದ್ದು. ರಾಮ ಅವನಿಗೆ ಅದಕ್ಕೊಂದು ಮಾಧ್ಯಮ ಆಗಿದ್ದು. ಹಾಗೆ ನಮ್ಮ ಜೀವನದ ಪತನಗಳಿಗೆ, ನಮ್ಮ ಜೀವನದ ಸೋಲುಗಳಿಗೆ ಪ್ರಧಾನ ಕಾರಣವಾಗ್ತಕ್ಕಂಥದ್ದು ಈ ಒಳಗಿನ ಶತ್ರುಗಳು. ಅವುಗಳನ್ನು ಸಂಹಾರ ಮಾಡ್ತಕ್ಕಂಥ ಆ ರಾಮನಾಮವನ್ನು ಗಮನಿಸಿ, ರಾಮನಾಮೋಚ್ಚಾರಣೆಯ ಮಹಾಫಲವನ್ನು ಗಮನಿಸಿ. ಈಗ ಋಷಿಶೃಂಗರ ಚರಿತೆ. ವಿಭಾಂಡಕ, ಕಾಶ್ಯಪ ವಿಭಾಂಡಕ ಮಹರ್ಷಿ. ಈತನಿಗೂ ಈತನ ಸಂತತಿಗೂ ಏನು ನೀರಿನ ಸಂಬಂಧವೋ. ಭಾಂಡ ಅಂದರೆ ಪಾತ್ರೆ,
ವಿಭಾಂಡ ಅಂದರೆ ಅಥವಾ ವಿಭಾಂಡಕ ಅಂದರೆ ವಿಶೇಷವಾದ ಪಾತ್ರೆ, ಜಲಪಾತ್ರೆ, ನೀರಿನ ಪಾತ್ರೆ. ಭಾಂಡ ಅನ್ನೋ ಪದ ಈ ಎರಡೂ ದಡಗಳ ಮಧ್ಯೆ ನೀರು ಹರಿಯುವ ಸ್ಥಳ ಇದೆಯಲ್ಲ, ನೀರು ಹರಿಯುವ ಒಂದು ಅವಕಾಶ ಇದೆಯಲ್ಲ, ಅದನ್ನು ಭಾಂಡ ಅಂತ ಕರೀತಾರೆ. ಕೋಶಗಳು ಹಾಗೆ ಕರೆದಿದ್ದಾವೆ. ಎರಡೂ ತೀರಗಳ ನಡುವೆ ನೀರು ಹರಿದು ಹೋಗುವ, ನದಿ ಹರಿದು ಹೋಗ್ತಕ್ಕಂಥ ಆ ನದಿಯ ಪಾತ್ರಕ್ಕೆ ಭಾಂಡ ಅಂತ ಹೆಸರು. ಇದು ವಿಭಾಂಡ ಅಥವಾ ವಿಭಾಂಡಕ, ವಿಶೇಷವಾದ ಒಂದು ಜಲಪಾತ್ರ ಇದು. ಬಹುಶಃ ಜಲವನ್ನು ಕೊಡುವವನಿಗೆ ಪಾತ್ರ, ಜಲಪ್ರದನಿಗೆ ಪಾತ್ರ ಅಂತ ಪಾತ್ರ ವಿಭಾಂಡಕ ಅಂತ. ಮಹರ್ಷಿ ವಿಭಾಂಡಕರಿಗೆ ಪ್ರಪಂಚದ ಪರಿವೇ ಇಲ್ಲ, ಪರಮಾತ್ಮನ ಪರಿವೇ ಮಾತ್ರ. ಕೌಶಿಕಿ ನದಿಯ ಪರಿಸರದಲ್ಲಿ ಒಂದು ಸರೋವರ, ಆ ಸರೋವರದಲ್ಲಿ ಮಗ್ನ ತಪೋಮಗ್ನ ಕೂಡ. ಸರೋವರದಲ್ಲಿ ಮುಳುಗಿದ್ದ ವಿಭಾಂಡಕರು ತಪಸ್ಸಿನಲ್ಲಿ ಮುಳುಗಿದ್ದರು. ಎಷ್ಟೋ ಕಾಲ ಕಳೆಯಿತು. ಹಾಗೆ ಜಲಸ್ತಂಭನ ವಿದ್ಯೆ ಗೊತ್ತಿತ್ತು ಅವರಿಗೆ. ನೀರು ನಮ್ಮ ಮೇಲೆ ಕೆಡುಕಿನ ಪರಿಣಾಮವನ್ನೇನು ಬೀರದೇ ಇರುವ ಹಾಗೆ ಸ್ತಂಭಿಸಿ ಜಲವನ್ನು ಅದರ ಆಳದಲ್ಲಿ ಮುಳುಗಿ ತಪಮಗ್ನರಾಗಿದ್ದಾರೆ. ತುಂಬ ತುಂಬ ಆಸೆ ಆಗ್ತದೆ ಇದನ್ನ ಹೇಳುವಾಗ ನಿಮಗೆ, ಯಾಕೆಂದರೆ ಹಾಗೊಂದು ಅವಕಾಶ ಇರಬೇಕಾಗಿತ್ತು ಅಂತ. ನಮಗೂ ನಿಮಗೂ ಈ ಜಂಜರಗಳು, ಈ ಬೆಂಗಳೂರಿನ ಟ್ರಾಫಿಕ್ ನೋಡಿದರೆ ನಮಗೂ ವಿಭಾಂಡಕರಾಗಬೇಕು ಅಂತ ಅನಿಸ್ಬಿಡುತ್ತೆ ಒಂದ್ಸರ್ತಿ. ಎಲ್ಲಾದರೂ ಸಮುದ್ರದ ಆಳದಲ್ಲಿ, ನೀರಿನ ಆಳದಲ್ಲಿ ಮುಳುಗಿ ರಾಮ ಅಂತ ಹೇಳ್ತಾ ಕೂತ್ಬಿಡೋಣ ಅಂತ ಅನಿಸ್ಬಿಡುತ್ತೆ ಅಂತ. ಈ ಪ್ರಪಂಚಕ್ಕಿಂತ ಪ್ರತ್ಯೇಕ ಅಂತ ನೀರಿನ ಆಳ ಅಂದರೆ. ಬಹುಶಃ ತಮ್ಮ ಮಾನಸ ಸರೋವರದ ಆಳದಲ್ಲಿ ಮುಳುಗಿದ್ರು ಅವರು. ಬರೀ ಹೊರಗಡೆಯಿಂದ ಮಾತ್ರ ಅಲ್ಲ, ನಮ್ಮೊಳಗೂ ಸರೋವರ ಇದೆ, ಮಾನಸ ಸರೋವರ, ಮನಸ್ಸೆಂಬ ಸರೋವರ ಅಂತ. ಆ ಸರೋವರ ಯಾವಾಗಲೂ ಕ್ಷುಬ್ಧ, ಪ್ರಕ್ಷುಬ್ಧ ಮತ್ತು ಯಾವಾಗಲೂ ಕೆಸರು ಕೊಳಕು ಅದರಲ್ಲಿ. ಬಹುಶಃ ಅದೇನೂ ಇಲ್ಲದೇ ಇದ್ರೆ ನಿಸ್ತರಂಗ ಸಾಗರ, ನಿಸ್ತರಂಗ ಸರೋವರ ಆದರೆ ನಮ್ಮ ಮಾನಸ ಸರೋವರ ಅದರ ಆಳದಲ್ಲಿ ಮುಳುಗಿ ಆತ್ಮದಲ್ಲಿ ತನ್ಮಯವಾದರೆ ಹೇಗಿರ್ಬೋದು? ಹಾಗಿದ್ರು ವಿಭಾಂಡಕರು. ಇದ್ದಕ್ಕಿದ್ದಾಗಿ ಒಂದು ದಿನ ಎಚ್ಚರ ಆಯ್ತು ಅವರಿಗೆ. ಕಣ್ತೆರೆದು ನೋಡಿದರೆ ಅದ್ಭುತವಾದ ರೂಪ ಕಣ್ಮುಂದೆ. ಈ ಊರಿನ ರೂಪ ಅಲ್ಲ ಅದು, ಮೇಲಿನ ಊರಿನ ರೂಪ. ಊರ್ವಶಿ. ಊರ್ವಶಿ ಅಥವಾ ಅಪ್ಸರೆ ಅಂದ್ರೆ ಹಾಗೆ. ಯಾರಾದ್ರೂ ಬೇಕು ಅಂದ್ರೆ ಅವರಿಲ್ಲ, ಬೇಡ ಅಂದ್ರೆ ಅವ್ರು ಬಂದು ಪ್ರತ್ಯಕ್ಷ. ಇದು ಯಾವುದು ಬೇಡ ಅಂತ ತಪಸ್ಸಿಗೆ ಹೋದ್ರೆ ಅವರಿಗೆ ಮುದ್ದಾಮ್ ಕಾಣ್ತಾರವ್ರು, ಅದಕ್ಕೆ ಇರೋದವ್ರು. ಊರ್ವಶಿ ಆ ಸರೋವರಕ್ಕೆ ಆಗಮಿಸಿದಾಳೆ. ಊರ್ವಶಿಯನ್ನು ವೀಕ್ಷಿಸ್ತಾರೆ ವಿಭಾಂಡಕರು. ಅದೇನು ವಿಚಿತ್ರವೋ, ಜಲಸ್ತಂಭನ ಮಾಡಿದ ಮುನಿಯ ಮನಸ್ತಂಭನ ಅಸ್ತವ್ಯಸ್ತವಾಯಿತು. ಜಲಸ್ತಂಭನ ಮಾಡಿದ ಮುನಿ ಆ ಕ್ಷಣದಲ್ಲಿ ಮನಸ್ತಂಭನ ಮಾಡಲಿಲ್ಲ. ಹಾಗಂತ ಮನಸ್ತಂಭನ ಮಾಡಿದ್ದಾರೆ ಅವರು. ಅದಕ್ಕಿಂತ ಹಿಂದೆಯವರ ಮನಸ್ಸು ಜಾರಿದ್ದಿಲ್ಲ, ಮುಂದೆಯವರ ಮನಸ್ಸು ಜಾರಿದ್ದಿಲ್ಲ ಯಾವಾಗಲೂ. ಆ ಒಂದು ಕ್ಷಣ ಅದೇನೋ ಸ್ಪಂದ ಅವರೊಳಗೆ, ಅದೇನೋ ತಳಮಳ. ತಳಮಳ ಕೆಡಕಿಯೇನೂ ಅಲ್ಲ ಅದು. ಯಾಕೆಂದ್ರೆ ಪುನಃ ಕಗ್ಗದ ನೆನಪಾಗ್ತದೆ. ತಳಮಳ ಬಿದೇನಿಳಗಿ ದೇವಧನುಜರ ಮಥಿಸೆ ಜಳನಿಧಿಯೋಳಾದಂತೆ ಸುಧೆಗೆ ಪೀಠಿಕೆಯೇ. ಇಡಿಯಲ್ಲೂ ಕೂಡ ತಳಮಳ ಆಗ್ತಾ ಇದೆಯಲ್ಲ, ಇಷ್ಟೆಲ್ಲ ಇವತ್ತು ಕೋಲಾಹಲ ಆಗ್ತಾ ಇದೆಯಲ್ಲ. ಈ ಕೋಲಾಹಲ ಏನಿದು ಅಂದ್ರೆ ದೇವಧನುಜರ ಮಥಿಸೆ ಜಲನಿಧಿಯೋಳಾದಂತೆ, ಸಮುದ್ರದಲ್ಲಿ ದೇವದಾನವರು ಮಥಿಸಿದ್ದಾಗ ಒಂದು ತಳಮಳ ಉಂಟಾಯಿತು. ಅದರ ಹಾಗೆ ಸುಧೆಗೆ ಪೀಠಿಕೆಯೇ, ಅಮೃತಕ್ಕೆ ಪೀಠಿಕೆಯಾಗಿ ತಳಮಳ. ಈ ತಳಮಳದ ಫಲವಾಗಿ ಒಂದು ಅಮೃತ ಬರ್ಲಿಕ್ಕಿದೆಯಾ? ಇದು ಸಮುದ್ರ ಮಥನಮ. ಇದು ಬಿಡು ಚಿಂತೆ, ಹಾಲಾಹಲವ ಕುಡಿದ ಗಿರೀಶನಿದ್ದಿರ್ದೊಡಿ ಕಳವಳವದೇತಕಲು ಮಂಕುತಿಮ್ಮ. ಶಿವ ನಮ್ಮ ಕಾಯವನಿದ್ದಾಗ ಹಾಲಾಹಲ ಕುಡಿದವನು, ಸಮುದ್ರ ಮಥನದಿಂದ ಹುಟ್ಟು ಬರುವ ಹಾಲಾಹಲಕ್ಕೆ ನಾವು ಚಿಂತೆ ಮಾಡಬೇಕಾಗಿಲ್ಲ, ಶಿವ ನೋಡ್ಕೊಳ್ತಾನೆ. ಅಂಥದೇ ಸಂದರ್ಭ. ಶಿವನನ್ನು ನೆಚ್ಚಿದವರು ವಿಭಾಂಡಕರು. ಅವರು ಕೊನೆಗೂ ಶಿವಲಿಂಗದಲ್ಲೇ ಐಕ್ಯವಾಗ್ತಾರೆ. ಅವರು ಮಾತ್ರ ಅಲ್ಲ, ಅವ್ರ ಮಗ ಕೂಡ ಹಾಗೆ.
ಶೃಂಗೇರಿ ಪರಿಸರದ 2 ಶಿವಾಲಯಗಳು, ಮಲಹಾನಿಕರೇಶ್ವರ ಒಂದು. ಆ ಮಲಹಾನಿಕರೇಶ್ವರ ವಿಭಾಂಡಕರು ಐಕ್ಯವಾಗಿರ್ತಕ್ಕಂಥ ಶಿವಲಿಂಗ ಅದು ಕೊನೆಯಲ್ಲಿ. ಇನ್ನು ಕಿಗ್ಗದ ಸುಪ್ರಸಿದ್ಧವಾಗಿರ್ತಕ್ಕಂಥ ಶಿವಲಿಂಗ ಅದು ಅವರ ಮಗ ಐಕ್ಯವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ. ಅದು ಶಿವನನ್ನು ನೆಚ್ಚಿದವರು. ಹಾಗಾಗಿ ತಳಮಳದಲ್ಲಿ ಕಳವಳ ಏನಿಲ್ಲ ವಿಭಾಂಡಕರಿಗೆ. ವಿಚಿತ್ರ ಅಂದರೆ ಹಿಮಾಲಯದಂತೆ ಅಚಲನಾದ ಮನಿ, ಹೆಬ್ಬಂಡೆಯಂತ ಕರಗದ ಮನಸ್ಸು ಒಂದು ಕ್ಷಣ ಕರಗಿತು. ಒಂದು ಕ್ಷಣ ವಿಚಲಿತರಾದರು ವಿಭಾಂಡಕರು. ಅವರು ವಿಭಾಂಡಕರಾದಾಗ ಅವರ ತೇಜಸ್ಸು, ಅವರೊಳಗಿನ ಘನಚೈತನ್ಯ ಅವರ ಶರೀರದಿಂದ ಅಭಿವ್ಯಕ್ತವಾಗಿ ಆ ಸರೋವರದ ನೀರಿನೊಳಗೆ ಕರಗಿತು. ಅಷ್ಟೇ. ಊರ್ವಶಿ ಅವಳ ಪಡೆಗಳು ಹೋಗ್ತಾ ಇದ್ರು, ವಿಭಾಂಡಕರು ಅವ್ರ ಪಡೆಗಳು ತಪಸ್ಸಲ್ಲಿ ಮುಳುಗಿದ್ರು. ಮತ್ತೆ ವಿಭಾಂಡಕರು ಊರ್ವಶಿಯನ್ನು ಹುಡ್ಕೊಂಡು ಹೋಗಲಿಲ್ಲ. ಅವಳೇ ಎಲ್ಲಿಗೆ ಬಂದರೂ ಕೂಡ ಒಂದು ಕ್ಷಣ ಹೀಗೆ ತಿರುಗಿ ನೋಡಿದ್ರು ಹೊರತು ಆಮೇಲೆ ಊರ್ವಶಿಯ ಬಗ್ಗೆ ನೆನಪು ಮಾಡಿಕೊಳ್ಳಿಲ್ಲ ಅವರು. ಒಂದು ಕ್ಷಣದ ಘಟನೆ ಅಷ್ಟೇ, ಒಂದು ಕ್ಷಣದ ಚಲನೆ. ಅವರೊಳಗಿನ ಘನ ಚೈತನ್ಯ ಬಂದು ಆ ಹೊರಹೊಮ್ಮಿ ಆ ಸರೋವರದಲ್ಲಿ ಕರಗಿತು. ಅದೇ ಸಮಯದಲ್ಲಿ ಒಂದು ಜಿಂಕೆ, ಸಾಮಾನ್ಯ ಜಿಂಕೆ ಅಲ್ಲ ಅದು, ವಿಶೇಷವಾಗಿರ್ತಕ್ಕಂಥ ಜಿಂಕೆ, ಒಂದು ಹೆಣ್ಣು ಜಿಂಕೆ ಸರೋವರದ ನೀರನ್ನು ಕುಡಿಯಿತು ಬಂತು. ಅದು ಕುಡಿದದ್ದು ಯಾವ ನೀರು ಅಂದ್ರೆ ಅದು ಬರೀ ನೀರಲ್ಲ, ಅದು ಚೈತನ್ಯ, ವಿಭಾಂಡಕರ ಅಂತಃಸತ್ವ, ಅವರ ತಪಸ್ಸಾರ, ಅವರ ಆತ್ಮಬಲ. ಆ ಆತ್ಮಬಲ ನೀರಿನ ಮೂಲಕವಾಗಿ ಜಿಂಕೆಯ ದೇಹವನ್ನು ಸೇರಿತು. ಪರಿಣಾಮ ಏನು? ಮುನೆ ವಿಭಾಂಡಕರ ಘನ ಚೈತನ್ಯವುಂಡು ಮೃಗಬಂದು ಬಸಿರಾಗಿ ಮಗುವಾಯಿತು ಗಂಡು. ಆಗಿದ್ದದು ಬರೇ ನೀರು ಕುಡಿದು ಬಸರಾಯಿತು ಆ ಹೆಣ್ಣು ಜಿಂಕೆ. ಅದನ್ನೇ ಹೇಳಿದ್ದು ವಿಸ್ಮಯಗಳ ಆಗರ ಈ ಮಹಾಪುರುಷ, ರಾಮ ಜನ್ಮದ ಮೂಲ ಪುರುಷ, ಕಾರಣ ಪುರುಷ. ರಾಮ ಜನ್ಮಕ್ಕೆ ಕಾರಣನಾದವನ ಜನ್ಮವೇ ಎಷ್ಟು ವಿಚಿತ್ರ ಇದೆ. ಅಪ್ಸರೆಯನ್ನು ಕಂಡು ಚಲಿಸಿದ ಮುನಿಯ ಮನ ಚಲಿಸಿತು. ಅವರ ಶರೀರದಿಂದ ಹೊರಹೊಮ್ಮಿದ ಚೈತನ್ಯ ನೀರಿನಲ್ಲಿ ಸೇರಿತ್ತು. ಆ ನೀರು ಜಿಂಕೆಯ ಶರೀರವನ್ನು ಸೇರಿತು. ಜಿಂಕೆ ಬಸಿರಾಯಿತು, ಮಗುವಾಯಿತು ಗಂಡು. ಮುನಿ ವಿಭಾಂಡಕರ ಘನ ಚೈತನ್ಯವುಂಡು ಮೃಗಬಂದು ಬಸಿರಾಗಿ ಮಗುವಾಯಿತು ಗಂಡು. ಶಿರದಲ್ಲಿ ಶೃಂಗವಿಹ ಶಿಶುವನ್ನು ಕಂಡು ಋಷಿ ಹೆಸರನ್ನಿಟ್ಟನದೋ ಋಷ್ಯ ಶೃಂಗ ಎಂದು. ಆ ಮಗುವಿಗೆ ಋಷ್ಯಶೃಂಗ ಅಂತ ನಾಮಕರಣ ಮಾಡ್ತಾರೆ ವಿಭಾಂಡಕರು. ಯಾಕೆಂದ್ರೆ ಆ ಮಗುವಿನ ಶರೀರದ ಮತ್ತೆಲ್ಲವೂ ಋಷಿಯ ಹಾಗೆ ಇದೆ. ಋಷ್ಯ, ಋಷಿಯೋಗ್ಯ, ಋಷಿಗೆ ತಕ್ಕ ಹಾಗಿದೆ. ಕಣ್ಣಿರ್ಬೋದು, ಕೈ ಇರ್ಬೋದು, ಕಾಲಿರ್ಬೋದು, ಎಲ್ಲವೂ ಋಷಿರೂಪ. ಆದರೆ ತಾಯಿಯ ಗುರುತು ಎಲ್ಲರೂ ಒಂದು ಕಡೆ ಬೇಕೇ ಬೇಕಲ್ಲ. ಅದು ತಲೆ ಮೇಲೆ ಮೂಡಿತ್ತು, ಒಂದು ಕೊಂಬು ತಲೆಯ ಮೇಲೆ. ಅದೇನು ಬಿಡ್ರಿ, ನಮಗೆ 100 ಕೊಂಬಿದೆ ಅಂತ ಹೇಳ್ಬೋದು ನಾವೆಲ್ಲ. ಎಷ್ಟು ಕೊಂಬಿದೆ ನಮಗೆ? ಒಂದಿಷ್ಟು ಏನಾದರೂ ನಮಗೆ ಪ್ರಸಿದ್ಧಿ ಬರಬೇಕು, ಒಂದಿಷ್ಟು ದುಡ್ಡು ಸೇರಬೇಕು, ಏನು ಕೊಂಬೆ ಕೊಂಬು, ಎಲ್ಲ ಕಡೆಗೂ ಕೊಂಬೆ. ನಿಮಗೇನು ಗುರುವಿಗೂ ಕೊಂಬಿದೆ ಅಂತೆ, ನಮ್ಮ ಉಪಾಧ್ಯಾಯರು ಹೇಳೋರು ಯಾವಾಗಲೂ ಅದನ್ನು. ಗುರುವಿಗೂ ಕೊಂಬಿದೆ, ಆ ಕೊಂಬು ತೆಗೆದ್ರೆ ಗುರು ಗರ ಆಗ್ಬಿಡ್ತದೆ ಅಂತ. ಗರ ಅಂದ್ರೆ ವಿಷ ಅಂತ. ಕೊಂಬು ಬೇಕು ಗುರುವಿಗೆ, ಗುರುವಿಗೊಂದು ಇದು ಬೇಕಂತೆ, ಔನ್ನತ್ಯ ಬೇಕಂತೆ. ಆದರೆ ಆ ಕೊಂಬು ಬೇರೆ ಯಾವುದೂ ಅಲ್ಲ, ಚತುಶೃಂಗವಾದ ಪ್ರಣವ ಗುರು ಅಂದರೆ. 4 ಶೃಂಗಗಳ 4 ಕೊಂಬಿರ್ತದೆ. ಪ್ರಣವ ನೋಡಿ, ಓಂಕಾರ ನೋಡಿ, ಓಂಕಾರ ಬದರೋದಕ್ಕೆ 4 ಕೊಂಬುಗಳದಕ್ಕೆ. 4 ಶೃಂಗಗಳ ಓಂಕಾರದ ಬರವಣಿಗೆ ಮಾತ್ರ ಅಲ್ಲ, ಓಂಕಾರದ ಸ್ವರೂಪ ಅಂತದ್ದು. 4 ಶೃಂಗಗಳದಕ್ಕೆ, ಅಕಾರ, ಉಕಾರ, ಮಕಾರ, ನಾದಗಳು. 4 ಶೃಂಗಗಳ ಪ್ರಣವ ಗುರು ಅಂದರೆ. ಒಳ್ಳೆಯ ಶೃಂಗ ಬೇಕು, ಬೇಕಾದ ಶೃಂಗ ಬೇಕು ಅಂತ. ಶಿರದಲ್ಲಿ ಶೃಂಗವಿಹ ಶಿಶುವನ್ನು ಕಂಡು ಋಷಿ ಹೆಸರನ್ನಿಟ್ಟನದೋ ಋಷ್ಯಶೃಂಗ ಎಂದು. ಋಷ್ಯಶೃಂಗ ಅಂತ ಆ ಋಷಿ ವಿಭಾಂಡಕರು ಹೆಸರಿಡ್ತಾರೆ.
ಮಗುವಿಗೆ. ನೋಡಿ, ಈಗ ಎಚ್ಚರಾಗಿದೆ ಮತ್ತೆ ವಿಭಾಂಡಕರಿಗೆ. ಆ ಜಿಂಕೆ ಬಸಿರಾಯಿತೋ ಏನಾಯಿತೋ ಅದನ್ನೆಲ್ಲ ನೋಡ್ಲಿಕ್ಕೆ ವಿಭಾಂಡಕರಿಲ್ಲ ಅಲ್ಲಿ. ಆದರೆ ಜಿಂಕೆ ಮಗುವನ್ನು ಹೆತ್ತೊಡನೆ, ಮೃಗೀಯ ಮಗ, ಮೃಗೀಯ ಅಲ್ಲ, ಮೃಗಿ ಜಿಂಕೆ, ಹೆಣ್ಣು ಜಿಂಕೆ. ಆ ಮೃಗೀಯ ಸುಕುಮಾರ, ಮೃಗೀಯ ಪುತ್ರ, ಮೃಗೀಯ ಮಗ. ಆ ಮೃಗಿ ಮಗುವನ್ನು ಹೆತ್ತೊಡನೆ ಮತ್ತೆ ಎಚ್ಚರಾಯಿತು ವಿಭಾಂಡಕರಿಗೆ. ಅಷ್ಟೇ ಉದ್ದೇಶ, ಆ ಚಲನೆಗಷ್ಟೇ ಕಾರಣ ಇಂಥವನೊಬ್ಬನ ಆವಿರ್ಭಾವ ಅದಾಗಬೇಕು. ವಿಚಿತ್ರ ಅಂದರೆ ತಾಯಿ ಇಲ್ಲ. ತಾಯಿ ಯಾರವಳು? ಆ ಜಿಂಕೆ ನಿಜವಾಗಿ ಜಿಂಕೆ ಇಲ್ಲ, ಆ ಜಿಂಕೆ ದೇವಸ್ತ್ರೀ, ದೇವಸ್ತ್ರೀ ಅವಳು. ಅದು ಮತ್ತೊಂದು ಅಪ್ಸರೆ. ಆ ಅಪ್ಸರೆಗೆ ಬ್ರಹ್ಮನ ಶಾಪ. ಏನೋ ಒಂದು ತಪ್ಪು ಮಾಡಿದಾಗ ಬ್ರಹ್ಮ ಶಪಿಸ್ತಾನೆ, ಹೋಗು ಹೆಣ್ಣು ಜಿಂಕೆಯಾಗಿ ಭೂಮಿಗೆ ಬೀಳು. ಆಕೆ ಕಾಲು ಹಿಡ್ಕೊಂಡಾಗ ಬ್ರಹ್ಮ ಹೇಳ್ತಾನೆ, ಒಳ್ಳೇದೇ ಆಗ್ತದೆ, ನೀ ಎಷ್ಟು ಕಾಲ ಇರಬೇಕು ಅಂದರೆ ಒಂದು ಮಗು ಹೆರೋವರೆಗೆ ಇರಬೇಕು. ನೀನೊಂದು ಮಗುವಿಗೆ ಜನ್ಮ ಕೊಡ್ತೀಯ, ಆ ಮಗುವಿಗೆ ಜನ್ಮ ಕೊಟ್ಟ ಮೇಲೆ ಹಿಂದಿರುಗಿ ಬರ್ಬೋದು ನೀನು. ನೋಡಿ ಎಂಥ ವಿಚಿತ್ರ. ಈ ಋಷಿಶೃಂಗರ ಕಥೆಯೇ ಹಾಗೆ ಅಂತ. ಋಷಿಶೃಂಗ ಅಂದರೆ ಸರ್ವಶ್ರೇಷ್ಠ ಮುನಿ, ಪರಮ ಪವಿತ್ರನಾಗಿರ್ತಕ್ಕಂಥ ಮುನಿ. ಆದರೆ ಆ ಮುನಿಯ ಆವಿರ್ಭಾವಕ್ಕೆ ಇಬ್ಬರು ದೇವವೇಶಿಯರು ಕಾರಣ ಅಂತ. ಇಬ್ಬರು ದೇವವೇಶಿಯರು, ಊರ್ವಶಿ ಮತ್ತು ಇನ್ನೊಬ್ಬಳು ಆ ಜಿಂಕಿಯಾಗಿರ್ತಕ್ಕಂಥ ಇನ್ನೊಬ್ಬಳು ಅಪ್ಸರೆ. ಎರಡು ಅಪ್ಸರೆಯರ ಕಾರಣ. ಈ ಅಪ್ಸರೆಯರನ್ನು ನಾವು ಎಷ್ಟೋ ಸತ್ಯ ನಿಂದಿಸ್ತೇವೆ, ಆದರೆ ಪ್ರತಿ ಸತ್ಯ ಅಪ್ಸರೆಯರು ಇಂಥದ್ದೊಂದು ಕರಾಮತ್ ಮಾಡಿದಾಗ ಏನಾರು ಒಂದು ಒಳ್ಳೆಯದಾಗಿದೆ ಪ್ರಪಂಚಕ್ಕೆ. ಋಷಿಗಳು ಶಾಪ ಕೊಟ್ಟಾಗ ಪ್ರಪಂಚಕ್ಕೆ ಒಳ್ಳೆಯದಾಗಿದೆ, ಪ್ರತಿ ಶಾಪದಲ್ಲೂ ಕೂಡ ಪ್ರಪಂಚಕ್ಕೆ ಒಳ್ಳೆಯದಿದೆ. ಹಾಗೆ ಈ ಅಪ್ಸರೆಯರು ಬಂದು ಏನಾದ್ರು ಕಿತಾಪತಿ ಮಾಡಿದರೆ ಭೂಮಿಗೆ ಬಂದು ನೋಡ್ಲಿಕ್ಕೆ ಹಾಗೆ ಅನಿಸಿದ್ರು ಕೂಡ ಕೊನೆಗೊಂದು ಒಳ್ಳೆಯದೇ ಆಗೋದು ಅಂತ. ಇಲ್ಲಾಗಿದ್ದು ಕೂಡ ಅದೇ. ಇಬ್ಬರು ದೇವವೇಶಿಯರು, ಊರ್ವಶಿ ಒಬ್ಬಳು, ಇನ್ನೊಬ್ಬಾಕೆ ಹೆಸರು ಗೊತ್ತಿಲ್ಲದವರು ಅಪ್ಸರೆ. ಯಾವ ಪುಣ್ಯಾತ್ಮಳವಳು, ಅವಳು ಯಾರೋ, ಅವಳ ಹೆಸರು ಏನೋ, ಅವಳ ಅಪ್ಪ ಅಮ್ಮ ಯಾರೋ, ಅದು ಏನಾರು ಆಗಿರಲಿ, ಈ ಭೂಮಿಗೆ ಋಷಿಶೃಂಗನನ್ನು ಕೊಟ್ಟು ಹೋದವಳು ಅವಳು. ಋಷಿಶೃಂಗ ಹುಟ್ಟಿದ ಕೂಡಲಾಗಿದ್ದೇನು, ತಾಯಿಗೆ ಶಾಪ ಮೋಕ್ಷ, ತಾಯಿಗೆ ಬಿಡುಗಡೆ. ಇಂಥ ಮಕ್ಕಳಿರಬೇಕು. ತಾಯಿಯ ಸೆರೆ ಬಿಡಿಸುವರು. ತಾಯಿಯ ದುರವಸ್ಥೆ ನೀಗಿತು, ತಾಯಿಗೆ ಪುನಃ ದಿವ್ಯತೆ ಪ್ರಾಪ್ತ ಆಯಿತು. ಹುಟ್ಟಿದ ಕೂಡಲೇ ತಾಯಿಗೆ ದಿವ್ಯತೆಯನ್ನು ಕೊಟ್ಟ ಮಗ ಋಷಿಶೃಂಗ. ಆ ತಾಯಿ ಬ್ರಹ್ಮಲೋಕವನ್ನು ಏರ್ತಾಳೆ. ಋಷಿಶೃಂಗ ತಂದೆ ವಿಭಾಂಡಕರ ಮಡಿಲಿ ಇರ್ತಾನೆ. ವಿಭಾಂಡಕರೇ ತಂದೆ, ವಿಭಾಂಡಕರೇ ತಾಯಿ ಋಷಿಶೃಂಗನಿಗೆ. ಮುನಿ ವಿಭಾಂಡಕರ ಘನ ಚೈತನ್ಯ ಉಂಡು, ಶುಭವೆನ್ನಿ ಗುರುವೇ, ಶುಭವೆನ್ನಿ ಗುರುವೇ. ಮೃಗವೊಂದು ಬಸಿರಾಗಿ ಮಗುವಾಯ್ತು ಗಂಡು, ಶುಭವೆನ್ನಿ ಗುರುವೇ, ಶುಭವೆನ್ನಿ ಗುರುವೇ. ಶಿರದಲ್ಲಿ ಶೃಂಗವಿಹ ಶಿಶುವನ್ನು ಕಂಡು, ಶುಭವೆನ್ನಿ ಗುರುವೇ, ಶುಭವೆನ್ನಿ ಗುರುವೇ. ಋಷಿ ಹೆಸರನಿಟ್ಟನು ಋಷ್ಯಶೃಂಗ ಎಂದು, ಶುಭವೆನ್ನಿ ಗುರುವೇ, ಶುಭವೆನ್ನಿ ಗುರುವೇ. ಪಿತನ ವಾತ್ಸಲ್ಯದಡಿ ಸುತನವನು ಬೆಳೆದ, ಶುಭವೆನ್ನಿ ಗುರುವೇ, ಶುಭವೆನ್ನಿ ಗುರುವೇ. ಪಿತನಲ್ಲರನ್ಯನ ಅರಿಯದಲೆ ಉಳಿದ, ಶುಭವೆನ್ನಿ ಗುರುವೇ, ಶುಭವೆನ್ನಿ ಗುರುವೇ. ವನವೇ ಜೀವನ ವಿಪಿನ ಸರ್ವಸ್ವ ಬದುಕು, ಶುಭವೆನ್ನಿ ಗುರುವೇ, ಶುಭವೆನ್ನಿ ಗುರುವೇ. ಕಾನನದ ಹೊರತಾಗಿ ಅರಿವಿಲ್ಲವೆನಿದು, ಶುಭವೆನ್ನಿ ಗುರುವೇ, ಶುಭವೆನ್ನಿ ಗುರುವೇ. ವ್ರತ ನಿಯಮ ಕರ್ಮಾನುಷ್ಠಾನದಲ್ಲಿ ನಿರತ, ಶುಭವೆನ್ನಿ ಗುರುವೇ, ಶುಭವೆನ್ನಿ ಗುರುವೇ. ನಿಷ್ಠೆ ಶ್ರದ್ಧೆಯ ಸತತ ವೇದವನ್ನು ಕಲಿತ, ಶುಭವೆನ್ನಿ ಗುರುವೇ, ಶುಭವೆನ್ನಿ ಗುರುವೇ. ಶೀಲ ಸತ್ಕರ್ಮ ಘನ ಬ್ರಹ್ಮಚರ್ಯದಿ ಉಳಿದ, ಶುಭವೆನ್ನಿ ಗುರುವೇ, ಶುಭವೆನ್ನಿ ಗುರುವೇ. ಶೀಲ ಸತ್ಕರ್ಮ ಘನ ಧರ್ಮಚರ್ಯದಿ ಉಳಿದ, ಶುಭವೆನ್ನಿ ಗುರುವೇ, ಶುಭವೆನ್ನಿ ಗುರುವೇ. ಶುಭ
ಶುಭವೆನ್ನಿ ಗುರುವೇ 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 ಶುಭವೆನ್ನಿ ಗುರುವೇ. ನೀರಿಗೂ ಋಷಿಶೃಂಗನಿಗೂ ಅತಿ ವಿಚಿತ್ರವಾಗಿರ್ತಕ್ಕಂಥ ಸಂಬಂಧ ಇದೆ. ಋಷಿಶೃಂಗನ ಜನ್ಮಕ್ಕೆ ಕಾರಣವಾಗಿರ್ತಕ್ಕಂಥ ಆ ಚೈತನ್ಯ, ಆ ತೇಜಸ್ಸು, ಅದು ಅಭಿವ್ಯಕ್ತವಾಗಿದೆ ನೀರಲ್ಲಿ ಮೊದಲು. ನೀರಿಂದಲೇ ಜೀವನದ ಆರಂಭ ಋಷಿಶೃಂಗನದು. ಹಾಗಾಗಿ ಪ್ರಪಂಚಕ್ಕೆ ನೀರನ್ನು ಕೊಡಲಿಕ್ಕೆ, ಪ್ರಪಂಚದ ಬರವನ್ನು ನೀಗಿಸಲಿಕ್ಕೆ ಆತ ಸಮರ್ಥನಾಗಿದ್ದು. ಮುಂದಕ್ಕೆ ಋಷಿಶೃಂಗ ಹೋದಲೆಲ್ಲ ಮಳೆ ಅಂತ ಹೇಳ್ತಾರೆ. ಅದು ಹೇಗೆಂದ್ರೆ ಹುಟ್ಟಿದ್ದ ನೀರಲ್ಲಿ ಅಂತಂದ್ರೆ ಹುಟ್ಟಿನ ಹಿಂದಿರ್ತಕ್ಕಂಥ ಹುಟ್ಟು ಅದೇ ನೀರಿಂದ ಆರಂಭ. ಸರಿ, ಋಷಿಶೃಂಗನ ಜನ್ಮವಾಯಿತು. ಋಷಿಶೃಂಗನ ತಂದೆ ತುಂಬ ಜೋಪಾನ ಪಾಲನೆ ಮಾಡ್ತಾನೆ. ವಿಭಾಂಡಕರು ಎಷ್ಟು ಜೋಪಾನ ಅಂದರೆ ಯಾರಿಗೂ ಮಗನ ನೋಡಲಿಕ್ಕೆ ಬಿಡಲಿಲ್ಲ. ಮಗ ಯಾರು ನೋಡುವಂತೆಯೂ ಇಲ್ಲ. ಏಕಾಂತದಲ್ಲಿ, ಕಾಡಿನ ಮಧ್ಯದಲ್ಲಿ, ಆಶ್ರಮದಲ್ಲಿ, ತಂದೆ ಹೊರತು ಬೇರೆ ಯಾರನ್ನೂ ಗೊತ್ತಿಲ್ಲ ಎನ್ನುವ ಸ್ಥಿತಿಯಲ್ಲಿ ಆತ ಋಷಿಶೃಂಗನನ್ನ ಬೆಳೆಸ್ತಾನೆ. ಪಿತನ ವಾತ್ಸಲ್ಯದಡಿ ಸುತನವನ್ನು ಬೆಳೆದ. ಪಿತನೆಲ್ಲ ಧನ್ಯರನ್ನು ಅರಿಯದಲೇ ಉಳಿದ. ವನವೇ ಜೀವನ ವಿಪಿನ ಸರ್ವಸ್ವ ಬದುಕು ಕಾನನದ ಹೊರತಾಗಿ ಅರಿವಿಲ್ಲವೆನಿತು. ವ್ರತನಿಯಮ ಕರ್ಮಾನುಷ್ಠಾನದಲ್ಲಿ ನಿರತ, ನಿಷ್ಠ ಶ್ರದ್ಧೆಯ ಸಹಿತ ವೇದ ವಿದ್ಯೆಯ ಕಲಿತ, ಶೀಲ ಸತ್ಕರ್ಮ ಘನ ಬ್ರಹ್ಮಚರ್ಯದಿ ಉಳಿದ ಋಷಿಶೃಂಗ. ಋಷಿಶೃಂಗ ಅಂದರೆ ಶೀಲ, ಸತ್ಕರ್ಮ, ಬ್ರಹ್ಮಚರ್ಯ, ನಿಷ್ಠೆ, ಶ್ರದ್ಧೆ, ವ್ರತ, ನಿಯಮ, ಕರ್ಮಾನುಷ್ಠಾನ. ಕಾಡು ಅಪ್ಪ, ಬೇರೆ ಏನು ಗೊತ್ತಿಲ್ಲ. ಬೇರೆ ಪುರುಷರು ಗೊತ್ತಿಲ್ಲ, ಬೇರೆ ಸ್ತ್ರೀಯರು ಗೊತ್ತಿಲ್ಲ. ಹಾಗೊಂದು ಇರ್ತದೆ ಅಂತಲೂ ಗೊತ್ತಿಲ್ಲ ಎನ್ನುವ ಸ್ಥಿತಿ ಋಷಿಶೃಂಗನದು. ಋಷಿಶೃಂಗನಿಗಾಗಿ ಆ ನಾಡು ಕಾಯ್ತಾ ಇತ್ತು, ಅಂಗರಾಜ್ಯ ಕಾಯ್ತಾ ಇತ್ತು. ಅಂಗರಾಜ್ಯಕ್ಕೆ ಋಷಿಶೃಂಗನ ಅಗತ್ಯ ತುಂಬ ಇತ್ತು. ಯಾಕೆಂದ್ರೆ ಅಂಗರಾಜ್ಯದಲ್ಲಿ ಭೀಕರ ಕ್ಷಾಮದ ಪರಿಹಾರ, ಕ್ಷೇಮದ ಲಾಭ ಋಷಿಶೃಂಗನಿಂದ ಮಾತ್ರ ಸಾಧ್ಯ. ಆಗಿದ್ದೇನು? ಅಂಗರಾಜ್ಯದ ರಾಜ ರೋಮಪಾದ, ಯಯಾತಿ ವಂಶದವನು, ಧರ್ಮರಥನ ಮಗ, ಚಿತ್ರರಥ ಅಂತ ಅವನ ಹೆಸರು. ರೋಮಪಾದ ಅಂತ ಕೂಡ ಕರಿತಾ ಇದ್ರು ಆತನನ್ನ. ದಶರಥನ ಮಿತ್ರ ಅವನು ನಿಜವಾಗಿ. ಆತನ ಕೈಯಿಂದ ಒಂದು ತಪ್ಪಾಯಿತು. ತಪ್ಪೇನು? ಒಮ್ಮೆ ಒಬ್ಬ ಸಾಧಕನನ್ನ, ಒಬ್ಬ ವಿಪ್ರನನ್ನು ಕರೆದು ಆತ ಹೇಳ್ತಾನೆ, ನಿನಗೆ ಬೇಕಾದ್ದನ್ನು ಕೇಳು, ಕೊಡ್ತೇನೆ. ಆ ಸಾಧಕ, ಆ ಸಂತ ತನಗೆ ಬೇಕಾದ್ದನ್ನು ಕೇಳಿದಾಗ ಕೊಡಲೇ ಇಲ್ಲ. ವಿನೋದ ಮಾಡಿ ಮುಗಿಸ್ಬಿಡ್ತಾನೆ, ಪರಿಹಾಸ ಮಾಡಿ ಮುಗಿಸ್ಬಿಡ್ತಾನೆ. ತಮಾಷೆ ಹೇಳಿದ್ದು ನಾನು ಅಂತ, ನಿಜವಾಗಿ ಹೇಳಿದ್ದಲ್ಲ. ಆ ಸಂತ ಮರು ಮಾತಾಡದ ಹಾಗೇ ಹೊರಟು ಹೋದ. ಶೂನ್ಯ ಹಸ್ತನಾಗಿ, ಶೂನ್ಯ ಹೃದಯನಾಗಿ, ಬರಿಗೈಯಿಂದ, ನೊಂದ ಮನಸ್ಸಿಂದ ಆತ ಹೊರಟು ಹೋದ. ಪುರೋಹಿತರು ಬಂದು ಹೇಳಿದರು ರೋಮಪಾದನಿಗೆ, ತಪ್ಪು ಮಾಡಿದ ನೀನು, ಹಾಗೆ ಮಾಡಬಾರ್ದಿತ್ತು, ಕೊಟ್ಬಿಡು ಅವನು ಕೇಳಿದನ. ಮಾತು ಕೊಟ್ಟಿದ್ದೆ ನೀನು. ವಚನ ದಾನವಾದ ಮೇಲೆ ನಿಜವಾದ ದಾನ ಆಗದೆ ಇರೋದು ಸರಿಯಲ್ಲ. ಮಾತು ಕೊಟ್ಟ ಮೇಲೆ ಆ ವಸ್ತು ಕೊಡಲೇಬೇಕಾಗಿತ್ತು. ಯಾಕೆ ಕೊಡಲಿಲ್ಲ? ಕೊಟ್ಬಿಡು. ರಾಜನ ಅಭಿನಯ ಮುಂದುವರಿತು. ರಾಜ ಗುರುವನ್ನು ನಿಂದಿಸಿದ, ಅಪಮಾನಿಸಿದ. ಪುರೋಹಿತರು ಕೂಡ ಹೊರಟೋಗ್ಬಿಡ್ತಾರೆ ಅಲ್ಲಿಂದ. ಅವರು ಮಾತ್ರ ಅಲ್ಲ, ಆ ನಾಡಿನ ಸಂತರು, ವಿಪ್ರರು ಎಲ್ಲರೂ ನಾಡನ್ನು ತ್ಯಜಿಸಿದರು. ರಾಜನ ಅಪಚಾರವನ್ನು ಸಹಿಸಿದಲೇ
ಸಾತ್ವಿಕರು ಸತ್ಪುರುಷರು ಎಲ್ಲರೂ ಕೂಡ ನಾಡನ್ನು ತ್ಯಜಿಸಿದರು. ಯಜ್ಞಯಾಗಗಳು ನಡೀಲಿಲ್ಲ, ಪುಣ್ಯಕರ್ಮಗಳು ನಡೀಲಿಲ್ಲ. ಅದು ಯಾವಾಗ ನಡೀಲಿಲ್ವೋ ಇಂದ್ರ ಮಳೆ ಸುರಿಸೋದು ಕೂಡ ಬಿಟ್ಬಿಟ್ಟ, ಬರ ಬಂತು. ಇದೆಲ್ಲದಕ್ಕೆ ಮೂಲ ಯಾವುದು ಅಂದರೆ ವಚನ ಭಂಗ, ಕೊಟ್ಟ ಮಾತಿಗೆ ತಪ್ಪಿದ್ದು, ಮತ್ತು ದಾನವನ್ನು ಕೊಡ್ತೇನೆ ಅಂತೇಳಿ ಕೊಡದೆ ಹೋಗಿದ್ದು. ನಮ್ಮ ಜೀವನದಲ್ಲಿ ಎಷ್ಟು ಮಾಡ್ತೇವೆ ಇಂಥದ್ದನ್ನು ನಾವು. ಇಂಥ ತಮಾಷೆಗಳು, ಇಂಥ ವಿನೋದಗಳು ಜೀವನದ ವಿಕಟ ದುಃಖದ ಕಾರಣ ಸಂಗತಿಗಳ ಮಾರ್ಪಟ್ಬಿಡ್ತೇವೆ. ರಾಜ ಮಾಡಿದಾಗ ಇಡೀ ರಾಜ್ಯಕ್ಕೆ ಬರ್ತದೆ ಅದು, ಅದರ ಫಲ. ದತ್ತಾಪಹಾರ, ಕೊಡ್ತೇನೆ ಅಂತೇಳಿ ಕೊಡದೆ ಹೋಗಿದ್ದು, ಕೊಟ್ಟ ಮಾತಿಗೆ ತಪ್ಪಿದ್ದು, ಮತ್ತೆ ಗುರುವನ್ನ ಅಪಮಾನಿಸಿದ್ದು, ಗುರುವಿಗೆ ಅಪಚಾರ ಮಾಡಿದ್ದು, 3 ಸಂಗತಿಗಳು ಸೇರಿಕೊಂಡು ಅದರ ಪರಿಣಾಮಕ್ಕೆ ಸಾತ್ವಿಕರಿಂದ ದೇಶತ್ಯಾಗ. ಸತ್ಪುರುಷರಿಲ್ಲದ್ರೆ ಮಳೆ ಯಾಕೆ ಸುರಿಸ್ಬೇಕು ಅಂತ ಇಂದ್ರನಿಗೂ ಅನಿಸಿರ್ಬೇಕು. ಸತ್ಕರ್ಮಗಳು ನಡೀಲಿಲ್ಲ. ಯಜ್ಞಾದ್ಭವತಿ ಪರ್ಜನ್ಯ, ಪರ್ಜನ್ಯ ಯಜ್ಞದ ಮೂಲಕವಾಗಿ. ದ್ರವ್ಯ ವಿನಿಮಯ ನಡಿಬೇಕು ಅಂದರೆ ದ್ರವ್ಯ ತ್ಯಾಗ ನಡಿಬೇಕು. ತ್ಯಾಗದಿಂದಲೇ ಮಳೆ ಅಂತ. ಯಾಗ ಅಂದರೆ ತ್ಯಾಗ, ದೇವತೋದ್ದೇಶಕ ದ್ರವ್ಯ ತ್ಯಾಗ. ದೈವೀ ಶಕ್ತಿಗಳನ್ನು, ದಿವ್ಯ ಶಕ್ತಿಗಳನ್ನು ಅಥವಾ ಒಳಿತನ್ನು ಉದ್ದೇಶಿಸಿ ಮಾಡುವ ತ್ಯಾಗಕ್ಕೆ ಯಾಗ ಅಂತ ಹೆಸರು. ಒಳಿತಿಗಾಗಿ ತ್ಯಜಿಸ್ತಕ್ಕಂಥದ್ದು, ಸಮರ್ಪಿಸ್ತಕ್ಕಂಥದ್ದು ನಮ್ಮದನ್ನು ನಾವು, ಅದಕ್ಕೆ ಯಾಗ ಅಂತ ಹೆಸರು. ಅಂಥದ್ದು ನಡೀಲೇ ಇಲ್ಲ. ಯಾಕೆಂದರೆ ಅದನ್ನು ನಡೆಸುವವರು, ಅದಕ್ಕೆ ಪ್ರೇರಣೆ ಕೊಡ್ತಕ್ಕಂಥವ್ರು, ಮಾರ್ಗದರ್ಶನ ಮಾಡ್ತಕ್ಕಂಥವ್ರು, ಅಂಥವರೆಲ್ಲರೂ ಕೂಡ ಈ ಊರು ನಮಗೆ ಶುಭ ಅಲ್ಲ. ಯಾಕೆಂದರೆ ರಾಜ ನಿಂತವನಿದ್ದಾನೆ, ಊರು ಬಿಟ್ಟು ಹೊರಟೋಗಿದ್ದಾರೆ. ಅದರ ಪರಿಣಾಮ ಭೀಕರ ಕ್ಷಾಮ. ಅಂಗರಾಜ್ಯಕ್ಕೊಬ್ಬ ರಾಜ ರೋಮಪಾದನು ಬರದ ಬೇಗೆ ಕ್ಷಾಮದೊರಿಗೆ ಬೆಂದು ಹೋದನು. ತಿನ್ನಲಗಳು ಅನ್ನವಿಲ್ಲ ಮನುಜ ಕೋಟಿಗೆ, ಹುಲ್ಲು ನೀರು ಇಲ್ಲವಾಯಿತು ಜೀವಜಾಲಕ್ಕೆ. ಬಾವಿ ಕೆರೆ ಹೊಳೆಗಳೆಲ್ಲ ಬತ್ತಿ ಹೋದವು, ಬಯಲು ಬೆಟ್ಟ ಬಾನು ಕಾನು ಹೊತ್ತಿ ಉರಿದವು. ಮಳೆಯಿಲ್ಲದೆ ಬೆಳೆಯಿಲ್ಲದೆ ನಾಡು ನೊಂದಿತು, ಯಾರ ಪಾಪ ಯಾರ ಶಾಪ ಬಾಳು ನೊಂದಿತು. ಅಂಗರಾಜ್ಯದ ಸ್ಥಿತಿ ಅದು. ಜೀವನವಿಲ್ಲದಿದ್ದರೆ ಜೀವನ ಹೇಗೆ? ಜೀವನವೆಂದರೆ ನೀರು, ನೀರಿಲ್ಲದೆ ಬದುಕು ಹೇಗಿರ್ತದೆ? ಶುಷ್ಕ, ಭೂಮಿಯೂ ಶುಷ್ಕ, ಬದುಕು ಶುಷ್ಕ. ನೀರು ಬೇಕಾದಷ್ಟು ಇರೋದ್ರಿಂದ ಬೇಕಾದಷ್ಟಿಲ್ಲ. ಇವತ್ತು ನಮಗದ್ರ ಮಹತ್ವ ಗೊತ್ತಿಲ್ಲ. ಆ ನೀರನ್ನು ದುಂದು ವೆಚ್ಚ ಮಾಡ್ತೇನೋ, ಅಪವ್ಯಯ ಮಾಡ್ತೇವೆ. ನೀರನ್ನು ಹೇಗೆ ರಕ್ಷಣೆ ಮಾಡಬೇಕು ಹಾಗೆ ರಕ್ಷಣೆ ಮಾಡೋದಿಲ್ಲ. ಆದರೆ ನೀರಿನ ಮಹತ್ವ ಗೊತ್ತಾಗಬೇಕು ಅಂದರೆ ಯಾವಾಗ ಗೊತ್ತಾಗಬೇಕು? ಈಗ ಗೊತ್ತಾಗ್ತಾ ಇದೆ ಇವತ್ತು ನಮಗೆ. ಪದೇ ಪದೇ ಕ್ಷಾಮ ಎದುರಿಸ್ತಾ ಇದ್ದೇವೆ ನಾವು, ಪದೇ ಪದೇ ನೀರಿನ ಅಭಾವ ಎದುರಿಸ್ತಾ ಇದ್ದೇವೆ ನಾವು. ಆಗಲೇ ಗೊತ್ತಾಗೋದು, ಒಂದು ವಸ್ತುವಿನ ಅಭಾವ ಬಂದಾಗಲೇ ಆ ವಸ್ತುವಿನ ಮಹತ್ವ ಏನು ಅಂತ ಅರ್ಥ ಆಗ್ತಕ್ಕಂಥದ್ದು. ಇಂಥ ಅಭಾವ ಬಂತು, ಕ್ಷೇಮಕ್ಕೆ ಕ್ಷಾಮ ಬಂತು ಅಂಗರಾಜ್ಯದಲ್ಲಿ. ಕಂಬಾರರ ಪದ್ಯ ನೆನಪಾಗ್ತದೆ. ಯಾತಕ್ಕೆ ಮಳೆ ಹೋದವು ಶಿವ ಶಿವ, ಲೋಕ ತಲ್ಲಣಿಸುತ್ತಾವು ಶಿವ ಶಿವ. ಬೇಕಿಲ್ಲದಿದ್ದರೆ ಬೆಂಕಿಯ ಮಳೆ ಸುರಿದು ಉರಿಸಿ ಕೊಲ್ಲಲು ಬಾರದೆ. ಬರಕ್ಕಿಂತ ಬೆಂಕಿ ಮಳೆ ಸುರಿದು ಸತ್ತೋಗೋದು ಒಳ್ಳೆಯದು ಅಂತ. ಯಾಕೆಂದರೆ ಬರ ಕ್ಷಣ ಕ್ಷಣವೂ ಕೊಲ್ತದೆ. ಸಾವಿಗಿಂತ ಸಾವಿನ ಭೀತಿ ತುಂಬ ಕಠಿಣವಾಗಿರ್ತಕ್ಕಂಥದ್ದು. ಬರ ಸಾವಿನ ಭೀತಿ ನಿರ್ಮಾಣ ಮಾಡ್ತದೆ. ಅವನು ಸುಮ್ಮನೆ ಸಾಯೋದಿಲ್ಲ, ನರಳಿ ನರಳಿ ಸಾಯ್ತಾನೆ. ಅವನು ಸುತ್ತಮುತ್ತ ಅವನಿಗೆ ಬೇಕಾದವರು ಇಷ್ಟ ಮಿತ್ರರೆಲ್ಲರೂ ಕೂಡ ಸಾಯ್ತಾರೆ. ದಾರುಣ ವಾತಾವರಣ ಏರ್ಪಡ್ತದೆ. ಬರದ ವಾತಾವರಣವನ್ನು ಕಂಬಾರರು ಹೇಳ್ತಾರೆ, ಹೊಟ್ಟೆಗೆ ಅನ್ನ ಇಲ್ಲಾದಲೆ ನಡೆದರೆ ಜೋಲಿ ಹೊಡೆಯುತ್ತಲೆ. ಪಟ್ಟ ದಾನೆಯಂತ ಸ್ತ್ರೀಯರು ಸೊರಗಿ, ಅವ್ರಿಗೇನು ನೆನಪಾಗಿತ್ತು ಆ ಹೊತ್ತಿಗೆ? ಪಟ್ಟದಾನೆಯಂತ ಅಂಗನೆಯರು, ಅಂಗರಾಜ್ಯದ ಅಂಗನೆಯರು ಸ್ವರಗಿ 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 ಕೊರಗಿ ಹೋದ್ರಂತೆ. ಅವರು ಹಸುಗೂಸು ಹಸುವಿಗೆ ತಾಳದಲೆ, ಅಳುತ್ತಾವೆ ರೊಟ್ಟಿ ಕೇಳುತ್ತಲೆ, ಹಡೆದ ಬಾಣಂತೆಗೂ ಅನ್ನ ಇಲ್ಲ ಅಂತ. ಹಾಲು ಕೊಡಬೇಕು ಮಗುವಿಗೆ ತಾಯಿ, ಅವಳಿಗೆ ಅನ್ನ ಇಲ್ಲ, ಅವಳೇನು ಹಾಲು ಕೊಡ್ತಾಳೆ ಮಗುವಿಗೆ? ಏರುತ್ತಾವೆ ಮೊಳಕೈಗೆ ಬಳೆ, ಬಳೆಗಳು ಮೊಳಕೈಗೆ ಇರ್ತಾವಂತೆ. ಕಾಳಿದಾಸ ತನ್ನ ಮೇಘದೂತದಲ್ಲಿ ವರ್ಣನೆ ಮಾಡ್ತಾನೆ ಆರಂಭದಲ್ಲಿ.
ಒಬ್ಬ ಯಕ್ಷನ ಕಥೆ ಹೇಳ್ತಾನೆ ಕಾಳಿದಾಸ ಮೇಘದೂತದಲ್ಲಿ. ಯಕ್ಷನಿಗೆ ಶಾಪ ಬಂತಂತೆ, ಕುಬೇರನ ಶಾಪ ಬಂತು ಯಕ್ಷನಿಗೆ, ಯಕ್ಷರ ರಾಜನ ಶಾಪ ಬಂತು. 1 ವರ್ಷ ಭೂಮಿಲಿ ಇರುವಂತೆ, 1 ವರ್ಷ ಕಾಂತೆಯ ವಿರಹ ಅವನಿಗೆ, ಆ ಯಕ್ಷನಿಗೆ. ಕಾಂತೆಯ ಸಂಗಡ ಏಕಾಂತದಲ್ಲಿ ದೊರೆಯನ ಮರೆತ, ಕುಬೇರನನ್ನು ಮರೆತ, ಕುಬೇರನ ಮಾಡಬೇಕಾದ ಸೇವೆ ಮಾಡಲಿಲ್ಲ. ಕುಬೇರನಿಗೆ ಸಿಟ್ಟು ಬಂತು, ಕಾಂತೆಯ ವಿರಹ ಬರಲಿ ನನಗೆ 1 ವರ್ಷ, ಭೂಮಿಗೆ ಬೀಳು ಅಂತ. ಆ ಭೂಮಿಗೆ ಬಿದ್ದ ಯಕ್ಷನ ಕಥೆ ಏನಾಯ್ತು ಅಂದ್ರೆ, ಒಂದೇ ಮಾತಲ್ಲಿ ಕಾಳಿದಾಸ ವರ್ಣನೆ ಮಾಡ್ತಾನೆ ಅದನ್ನ. ಕನಕ ವಲಯ ಭ್ರಂಶ ರಿಕ್ತ ಪ್ರಕೋಷ್ಠ ಕಶ್ಚಿತ್ ಕಾಂತ ವಿರಹ ಗುರುಣ ಸ್ವಾಧಿಕಾರಾತ್ ಪ್ರಮತ್ತಃ ಶಾಪೇನಾಸ್ತಂಗಮಿತ ಮಹಿಮಾ ವರ್ಷಭೋಗ್ಯೇಣ ಭರ್ತುಃ ಯಕ್ಷಶ್ಚಕ್ರೆ ಜನಕತನಯ ಸ್ನಾನ ಪುಣ್ಯೋದಕೇಶು ಸ್ನಿಗ್ಧಛಾಯಾ ತರುಷು ವಸತಿಂ ರಾಮಗಿರಿಯಾಶ್ರಮೇಶು. ಕಾಳಿದಾಸನ ಮಾತು. ಕನಕವಲಯ ಭ್ರಂಶರಿಕ್ತ ಪ್ರಕೋಷ್ಠ. ಕನಕ ವಲಯ, ಬಂಗಾರದ ಬಳೆ, ಬಂಗಾರದ ಒಂದು ಆ ತೋಳು ಬಳೆ, ಅದು ಜಾರಿ ಬಿದ್ದೋಗಿದೆ ಅಂತದ್ದು ಯಾವಾಗಲೂ. ಯಾಕೆಂದ್ರೆ ಕಾಂತ ವಿರಹ ಅಂಥದ್ದು, ಕಾಂತವಾದ ಒಪ್ಪು ಅವನ ಶರೀರ ಕ್ಷಯಿಸುವಂತೆ ಮಾಡಿದಂಥದ್ದು. ಅಂಥ ಸ್ಥಿತಿ ಅಂಗರಾಜ್ಯಕ್ಕೆ ಎಲ್ಲೆಂದರಲ್ಲಿ. ಒಕ್ಕಾಲು ಮಕ್ಕಳಂತೆ ಅವರಿನ್ನು ಮಕ್ಕಳನ್ನು ಮಾರುಂಡರು ಅಂತ ಹೇಳ್ತಾರೆ ಕಂಬಾರರು. ಮಕ್ಕಳನ್ನು ಮಾರಿ ಊಟ ಮಾಡ್ತಾರೆ, ಅಂಥ ಸ್ಥಿತಿ ಬರ್ತದೆ ಕ್ಷಾಮದಲ್ಲಿ. ಮಕ್ಕಳನ್ನು ಮಾರುಂಡು ದುಃಖವನ್ನು ಮಾಡುತ್ತಾರೆ. ಮುಕ್ಕಣ್ಣ ಮಳೆ ಕರುಣಿಸೋ. ಭೀಕರವಾಗಿರ್ತಕ್ಕಂಥ ಕ್ಷಾಮ. ರಾಜನ ಪಾಪವನ್ನು ರಾಜ್ಯ ಅನುಭವಿಸಬೇಕಾಗ್ತದೆ ಅಂತ ಯಾವ್ದಾದ್ರು ಕೂತವ್ರು ಯೋಚನೆ ಮಾಡ್ಬೇಕು ಯಾವಾಗಲೂ. ರಾಜ ಕಾಲಸ್ಯ ಕಾರಣಂ ಅಂತ ಹೇಳ್ತಾರೆ. ಒಂದು ಸುಭಾಷಿತಕಾರ ಹೇಳ್ತಾನೆ, ಕಾಲೋವಾ ಕಾರಣಂ ರಾಜ್ಞ ರಾಜಾವಾ ಕಾಲ ಕಾರಣಂ. ಕಾಲಕ್ಕೆ ರಾಜ ಕಾರಣನೋ, ರಾಜನಿಗೆ ಕಾಲ ಕಾರಣವೋ? ರಾಜ ಕೆಡೋದಕ್ಕೆ ಕಾಲ ಕಾರಣ ಆಗ್ತದೋ, ಕಾಲ ಕೆಡೋದಕ್ಕೆ ರಾಜ ಕಾರಣನಾಗ್ತಾನೋ ಅಂತ ಪ್ರಶ್ನೆ. ಇವತ್ತಿನ ರಾಜಕಾರಣಗಳಿಗೆ ಕೇಳಬೇಕಾದ ಪ್ರಶ್ನೆ. ಕಾಲ ಕೆಟ್ಟಿದ್ರಿಂದ ರಾಜಕಾರಣಗಳು ಕೆಟ್ಟರೋ ಅಥವಾ ರಾಜಕಾರಣಗಳಿಗೆ ಕೆಟ್ಟಿದ್ರಿಂದ ಕಾಲ ಕೆಡ್ತೋ? ಇತಿತೇ ಸಂಶಯೋ ಮಾಭೂತ್. ಹೀಗೆ ಸಂಶಯ ಮಾಡಲೇಬೇಡ. ರಾಜ ಕಾಲಸ್ಯ ಕಾರಣಂ. ರಾಜನೇ ಕಾಲಕ್ಕೆ ಕಾರಣ. ರಾಜ ಕೆಟ್ಟಿದ್ರಿಂದ ಕಾಲ ಕೆಡ್ತದೆ ಹೊರತು ಕಾಲ ಕೆಟ್ಟಿದ್ರಿಂದ ರಾಜ ಕೆಡೋದಲ್ಲ. ಕಾಲಕ್ಕೆ ಕಾರಣನಾಗ್ತಾನೆ ರಾಜ. ಅಂಥವ್ರು ತಪ್ಪು ಮಾಡಿದರೆ ಇಡೀ ಪ್ರಪಂಚ ಅನುಭವಿಸ್ಬೇಕಾಗ್ತದೆ ಅವರ ತಪ್ಪನ್ನು. ಹಾಗಾಗಿ ಪದವಿಯಲ್ಲಿ ಇವರು ಎಚ್ಚರಿಕೆಯಿಂದ ವ್ಯವಹರಿಸಬೇಕು, ಎಚ್ಚರಿಕೆಯಿಂದ ವರ್ತಿಸಬೇಕು. ಭೀಕರವಾಗಿರ್ತಕ್ಕಂಥ ಬರ ಅನ್ನುವಾಗ ಆಧುನಿಕ ಕಾಲದ ಒಂದು ಸನ್ನಿವೇಶ ನೆನಪಾಗ್ತದೆ ನಮಗೆ. ಒಂದು ಚಿತ್ರ, ಸುಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಚಿತ್ರ. ಸೂಡಾನ್ ದೇಶದ ಒಂದು ಚಿತ್ರ ಅದು. ಸೂಡಾನ್ ದೇಶದ ಒಂದು ಮಗುವಿನ ಚಿತ್ರ. ಸೂಡಾನ್ ದೇಶದಲ್ಲಿ ಕ್ಷಾಮ ಉಂಟಾಯಿತು. ಕ್ಷಾಮ ಯಾಕೆ ಉಂಟಾಯಿತು ಅಂದರೆ ಅದು ದೈವ ನಿರ್ಮಿತ ಅಲ್ಲ, ಮನುಷ್ಯ ನಿರ್ಮಿತ. ಅಂತಃಕಲಹ, ಮತೀಯ ಗಲಭೆಗಳು ವಿಪರೀತ ನಡೆದು ಸೂಡಾನ್ನಲ್ಲಿ. ಅದರ ಪರಿಣಾಮವಾಗಿ ಕೃತ್ರಿಮವಾದ ಕ್ಷಾಮ ಉಂಟಾಯಿತು. ಆ ಕ್ಷಾಮದಲ್ಲಿ ಹಿಂಸೆ, ನೋವು, ಊಟ ಇಲ್ಲ, ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿ. ಅದು ಎಲ್ಲಿಗೆ ತಲುಪಿತು ಅನ್ನೋದನ್ನು ಒಂದು ಚಿತ್ರ ಅದನ್ನು ಚಿತ್ರಿಸ್ತದೆ. ಅದೆಂಥದ್ದು ಅಂತ ಅನ್ನೋದನ್ನು ಈ ಚಿತ್ರ ಗಮನಿಸಿ ನೀವು. ಚಿತ್ರದಲ್ಲಿ ಒಂದು ಮಗು ಕಾಣ್ತಾ ಇದೆ ನಿಮಗೆ. ಮಗುವಿನ ಹಿಂದೆ ರಣಹದ್ದು ಕಾಣ್ತಾ ಇದೆ. ಭೀಕರವಾದ ಚಿತ್ರ ಇದು. ಈ ಚಿತ್ರ ತೆಗೆದವನು ಕೆವಿನ್ ಕಾರ್ಟರ್ ಎನ್ನುವ ಒಬ್ಬ ಸುಪ್ರಸಿದ್ಧ ಫೋಟೋಗ್ರಾಫರ್. ಅವನು ಆತನಿಗೆ ದೊಡ್ಡ ಪ್ರಶಸ್ತಿಗಳು ಬಂದು, ಪುಲಿಟ್ಸರ್ ಪ್ರಶಸ್ತಿ ಬಂತು ಅವನಿಗೆ, ಪುಲಿಟ್ಸರ್ ಪ್ರೈಸ್ ಬಂತು ಅವನಿಗೆ ಈ ಚಿತ್ರ ತೆಗೆದಿದ್ದಕ್ಕೆ, ಈ ಫೋಟೋ ತೆಗೆದಿದ್ದಕ್ಕೆ. ಇದೇನು ಪರಿಸ್ಥಿತಿ ಅಂದರೆ, ಆ ಮಗು ಅದಕ್ಕೆ ಹೊಟ್ಟೆಗಿಲ್ಲ ಮಗುವಿಗೆ. ವಿಶ್ವಸಂಸ್ಥೆ ನಡೆಸುವ ಫುಡ್ ಕ್ಯಾಂಪ್, ಆಹಾರ ಕೇಂದ್ರಕ್ಕೆ ಹೋಗಬೇಕದು. ಇನ್ನು 1 ಕಿಲೋಮೀಟರ್ ದೂರ ಇದೆ ಆ ಮಗು ಇರುವಲ್ಲಿಂದ. ಆ ವಿಶ್ವಸಂಸ್ಥೆಯ ಫುಡ್ ಕ್ಯಾಂಪ್ ಇನ್ನು 1 ಕಿಲೋಮೀಟರ್ ದೂರ ಇದೆ. ಅಲ್ಲಿವರೆಗೆ ಮಗು ತೆವಳ್ಕೊಂಡೇ ಹೋಗಬೇಕು. ನಿಲ್ಲುವ ಶಕ್ತಿ ಅದಕ್ಕಿಲ್ಲ, ನಡೆಯುವ ಶಕ್ತಿ ಅದಕ್ಕಿಲ್ಲ. ಅದ್ರ ಹಿಂದೆ ರಣಹದ್ದು ಕಾಯ್ತಾ ಇದೆ.
ಅದು ಕೂಡ ಹಿಂದೆ ಹಿಂದೆ ಬರ್ತಾ ಇದೆ ಅಂತ. ಯಾಕಂದರೆ ರಣಹದ್ದಿಗೆ ಗೊತ್ತು 1 ಕಿಲೋಮೀಟರ್ ದೂರ ಈ ಮಗು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಚಿತ್ರದ ಶೀರ್ಷಿಕೆ ಹಸಿದ ಮಗು ರಣಹದ್ದು ಅಂತ. ಆ ಶೀರ್ಷಿಕೆ ಕೂಡ ಅಷ್ಟು ವಿಚಿತ್ರ. ಹಸಿದ ಮಗು ರಣಹದ್ದು, ಮಗು ಕಾಮ ರಣಹದ್ದು, ಹಸಿದ ಮಗು ಮತ್ತು ಹಸಿದ ರಣಹದ್ದು ಅಂತ. ಯಾರೋ ಒಬ್ಬರು ಹೊಟ್ಟೆ ತುಂಬುತ್ತದೆ ಈಗ ಅಂತ, ಇಬ್ಬರಲ್ಲಿ. ಅದು ರಣಹದ್ದಿನದ್ದೇ, ಇದು ಹೊಟ್ಟೆ ತುಂಬುವಂಥದ್ದು, ಮಗುವಿನದ್ದಲ್ಲ ಅಂತ. ಇದನ್ನು ನೋಡಿದಾಗ ದಿನಗಟ್ಟೆ ವಿಚಲಿತವಾಗಿದ್ದು ನಾವು ಅಂತ. ಅಷ್ಟು ಮನಸ್ಸನ್ನು ಚರಿತಗೊಳಿಸಿತ್ತು ಈ ಚಿತ್ರ. ಎಷ್ಟು ಕಷ್ಟಪ್ಪ ಪ್ರಪಂಚದಲ್ಲಿ ದೇವರೇ, ಎಂತಹ ಸ್ಥಿತಿ ಈ ಪ್ರಪಂಚದಲ್ಲಿ. ನಾವು ವಿಚಲಿತ ಆಗಿದ್ದೇ ಅಂತ ದೊಡ್ಡದೇ ಅಲ್ಲ. ಯಾಕೆಂದರೆ ಇದನ್ನು ಯಾರು ಈ ಚಿತ್ರವನ್ನು ತೆಗೆದನೋ ಆ ಫೋಟೋಗ್ರಾಫರ್, ಅವನಿಗೆ ಹುಚ್ಚಿಡಿಯುತ್ತೆ. ಆಮೇಲೆ ಈ ಚಿತ್ರ ಅವನ ಮನಸ್ಸಲ್ಲಿ ಮತ್ತೆ 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 ಬಂದು ಈ ಫೋಟೋಗ್ರಾಫರ್ ಪುಲಿಟ್ಸರ್ ಪ್ರೈಸ್ ವಿನ್ನರ್ವನು, ಆ ಫೋಟೋಗ್ರಾಫರ್ ಆತ್ಮಹತ್ಯೆ ಮಾಡಿಕೊಡ್ತಾನೆ. ಆತ್ಮಹತ್ಯೆ ಮಾಡುವಾಗ ನೋಟ್ ಬರೆದಿಟ್ಟು ಹೋಗಿದ್ದಾನೆ ಅವನು. ಆ ನೋಟ್ ಹೇಳುತ್ತೆ, ಇಂಥ ದೃಶ್ಯಗಳು, ಇಂಥ ಮಕ್ಕಳು, ಆ ದೃಶ್ಯ ಅದು ಮತ್ತೆ 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 ಮನಸ್ಸಲ್ಲಿ ಬಂದು ಆತ್ಮಹತ್ಯೆ ಮಾಡಿಕೊಡ್ತಾ ಇದ್ದಾನೆ. ಬರ, ಅಂಗರಾಜ್ಯದಲ್ಲಿ ಈ ಬಗೆಯ ಬರ, ಇಂತಹ ಒಂದು ಕ್ಷಾಮ ಬಂತಂತೆ. ಅಂಗರಾಜ್ಯಕ್ಕೊಬ್ಬ ರಾಜ ರೋಮಪಾದನು, ಬರದ ಬೇಗೆ ಕ್ಷಾಮದುರಿಗೆ ಬೆಂದು ಹೋದನು. ಅಂಗರಾಜ್ಯಕ್ಕೊಬ್ಬ ರಾಜ ರೋಮಪಾದನು, ಬರದ ಬೇಗೆ ಕ್ಷಾಮದುರಿಗೆ ಬೆಂದು ಹೋದನು. ಅಯ್ಯೋ ದೇವರೇ, ತಿನ್ನಲಗಳು ಅನ್ನವಿಲ್ಲ ಮನುಜ ಕೋಟಿಗೆ. ಅಯ್ಯೋ ದೇವರೇ, ಹುಲ್ಲು ನೀರು ಇಲ್ಲವಾಯ್ತು ಜೀವಜಾಲಕ್ಕೆ. ಅಯ್ಯೋ ದೇವರೇ, ಹೋಮ ಹವನ ವ್ರತಗಳೆಲ್ಲ ವ್ಯರ್ಥವಾದವು. ಅಯ್ಯೋ ದೇವರೇ, ಪೂಜೆ ಮಂತ್ರ ತಂತ್ರವೆಲ್ಲ ವಿಫಲಗೊಂಡವು. ಅಯ್ಯೋ ದೇವರೇ, ಬಾವಿ ಕೆರೆ ಹೊಳೆಗಳೆಲ್ಲ ಬತ್ತಿ ಹೋದವು. ಅಯ್ಯೋ ದೇವರೇ, ಬಯಲು ಬೆಟ್ಟ ಬಾನು ಕಾನು ಹತ್ತಿ ಮುರಿದವು. ಅಯ್ಯೋ ದೇವರೇ, ಮಳೆ ಇಲ್ಲದೆ ಬೆಳೆ ಇಲ್ಲದೆ ನಾಡು ನೊಂದಿತು. ಅಯ್ಯೋ ದೇವರೇ, ಯಾರ ಪಾಪ ಯಾರ ಶಾಪ ಬಾಳು ನಂದಿತು. ಅಯ್ಯೋ ದೇವರೇ, ಅಂಗರಾಜ್ಯಕ್ಕೊಬ್ಬ ರಾಜ ರೋಮಪಾದನು, ಬರದ ಬೇಗೆ ಕ್ಷಾಮದುರಿಗೆ ಬೆಂದು ಹೋದನು. ಅಯ್ಯೋ ದೇವರೇ, ತಿನ್ನಲಗಳು ಅನ್ನವಿಲ್ಲ ಮನುಜ ಕೋಟಿಗೆ. ಅಯ್ಯೋ ದೇವರೇ, ಹುಲ್ಲು ನೀರು ಇಲ್ಲವಾಯ್ತು ಜೀವಜಾಲಕ್ಕೆ. ಅಯ್ಯೋ ದೇವರೇ, ಹೋಮ ಹವನ ವ್ರತಗಳೆಲ್ಲ ವ್ಯರ್ಥವಾದವು. ಪೂಜೆ ಮಂತ್ರ ತಂತ್ರವೆಲ್ಲ ವಿಫಲಗೊಂಡವು. ಬಾವಿ ಕೆರೆ ಹೊಳೆಗಳೆಲ್ಲ ಬತ್ತಿ ಹೋದವು. ಅಯ್ಯೋ ದೇವರೇ, ಬಯಲು ಬೆಟ್ಟ ಬಾನು ಕಾನು ಬತ್ತಿ ಹೋದವು. ಅಯ್ಯೋ ದೇವರೇ, ಬಾವಿ ಹೊಳೆ ಕೆರೆಗಳೆಲ್ಲ ಬತ್ತಿ ಹೋದವು. ಅಯ್ಯೋ ದೇವರೇ, ಬಯಲು ಬೆಟ್ಟ ಬಾನು ಕಾನು ಹೊತ್ತಿ ಮುರಿದವು. ಅಯ್ಯೋ ದೇವರೇ, ಮಳೆ ಇಲ್ಲದೆ ಬೆಳೆ ಇಲ್ಲದೆ ನಾಡು ನೊಂದಿತು. ಅಯ್ಯೋ ದೇವರೇ, ಯಾರ ಪಾಪ ಯಾರ ಶಾಪ ಬಾಳು ನಂದಿತು. ಅಯ್ಯೋ ದೇವರೇ, ಯಾರ
ಬಾಳು ನಂದಿತು. ಅಯ್ಯೋ ದೇವರೇ, ಅಯ್ಯೋ ದೇವರೇ, ಅಯ್ಯೋ ದೇವರೇ, ಬಾಳು ನಂದಿತು. ತಪ್ಪು ಮಾಡುವಾಗ ಗೊತ್ತಾಗೋದಿಲ್ಲ. ದುರಂತ ಅಂದರೆ ಫಲ ಬರುವಾಗ ಕೂಡ ಗೊತ್ತಾಗೋದಿಲ್ಲ. ಯಾಕೆ ಈ ಫಲ ಬಂತು? ಅದೇ ಬದುಕಿನ ರಹಸ್ಯ, ಅದೇ ಮಾಯೆಯ ಗೆಲುವಿನ ಗುಟ್ಟು. ಒಂದು ವೇಳೆ ಮನುಷ್ಯರಿಗೆಲ್ಲ ತಮ್ಮ ಯಾವ ತಪ್ಪಿಗೆ ಈ ಫಲ ಬರ್ತಾ ಇದೆ, ಈ ದುಃಖದ ಕಾರಣ ಯಾವ ತಪ್ಪನ್ನು ಗೊತ್ತಾಗೋ ಹಾಗಿದ್ದರೆ ಮನುಷ್ಯ ತಪ್ಪೇ ಮಾಡ್ತಿರ್ಲಿಲ್ಲ. ತಪ್ಪು ಮಾಡದೇ ಇದ್ರೆ ಅವನು ಸೀದಾ ದೇವ್ರ ಲೋಕಕ್ಕೆ ಹೋಗ್ತಾ ಇದ್ದವನು, ಮುಕ್ತಿ ಪಡಿತಾ ಇದ್ದವನು. ನರಕ ಇರ್ತಿರ್ಲಿಲ್ಲ, ದುಃಖ ಇರ್ತಿರ್ಲಿಲ್ಲ. ಈ ಪ್ರಪಂಚದಲ್ಲಿ ದುಃಖ ಇರಬೇಕು ಅಂದರೆ ತಪ್ಪಿಗೂ ಫಲಕ್ಕೂ ಸಂಬಂಧ ಕಡಿದು ಹೋಗಬೇಕು, ಗೊತ್ತಾಗಬಾರದು. ಯಾವುದಕ್ಕೋಸ್ಕರ ಆಯ್ತು ಇದನ್ನು ಗೊತ್ತಾಗಬಾರದು. ಮಾಯೆ ಹಾಗೆ ಎಚ್ಚರಿಕೆ ವಹಿಸ್ತಾಳೆ, ಗೊತ್ತೇ ಆಗತ್ತಂತ ನೋಡ್ಕೊಡ್ತಾಳೆ. ಕಷ್ಟ ಬರ್ತಾ ಇರ್ತದೆ, ಯಾತಕ್ಕೆ ಅಂತ ಗೊತ್ತಿಲ್ಲ. ಇಲ್ಲಿ ರೋಮಪಾದನೆಗೂ ಹಾಗೆ ಆಗಿದೆ. ಯಾಕೆ ಬರ ಬಂತು ನಾಡಿಗೆ, ಏನಾಯಿತು ಅರ್ಥವೇ ಆಗ್ತಾ ಇಲ್ಲ ಅವನಿಗೆ. ಬರ ಪರಿಸ್ಥಿತಿ ನಿಭಾಯಿಸೋದು ಹೇಗೆ ಅಂತ ಮಂತ್ರಿಗಳನ್ನು ಕರೆದು ಸಮಾಲೋಚನೆ ಮಾಡಿದಂತೆ. ಈಗ ಆಗ್ತಾ ಉಂಟಲ್ಲ ನಮ್ಮಲ್ಲಿ ಕರ್ನಾಟಕದಲ್ಲಿ ಅಥವಾ ಕೇಂದ್ರದಲ್ಲಿ ಆಗ್ತಾ ಉಂಟಲ್ಲ ಮಂತ್ರಿಗಳ ಕರೆದು ಸಮಾಲೋಚನೆ. ಹಾಗೆ ಮಂತ್ರಿಗಳನ್ನು ಸಮಾಲೋಚನೆ ಮಾಡ್ತಾನೆ. ಪರಿಹಾರ ಹೊಳಿಲಿಲ್ಲ. ಮಂತ್ರಿಗಳು ಹೇಳಿದ್ರು, ಯಾರಾದರೂ ಗುರುಗಳನ್ನ ಸಂತರನ್ನ ಕೇಳೋದು ಒಳ್ಳೆಯದು. ಆ ಊರಲ್ಲಿ ಸಂತರೇ ಇಲ್ಲ, ವಿಪ್ರರೇ ಇಲ್ಲ. ಆ ಸಂತನಿಗೂ ನೀರಿಗೂ ನೇರ ಸಂಬಂಧ. ನೀರಿನ ಪ್ರಧಾನ ಗುಣ ಏನು ಅಂದರೆ ಅದು ತೊಳೆಯಬಲ್ಲದು, ಕೊಳೆಯನ್ನು ತೊಳೆಯಬಲ್ಲದು. ಅಂದರೆ ತನ್ನ ಸಂಪರ್ಕಕ್ಕೆ ಬರತಕ್ಕಂಥ ಬೇರೆ ವಸ್ತುಗಳ ಕೊಳೆಯನ್ನು ತೊಳೆಯಬಲ್ಲದು ಮತ್ತು ತನ್ನಷ್ಟಕ್ಕೆ ತಾನೇ ತಿಳಿಯಾಗಬಲ್ಲದು. ಸ್ವಯಂ ತಾನೇ ಸ್ವಚ್ಛ ಆಗ್ತದೆ, ಬೇರೆ ಯಾರು ಸ್ವಚ್ಛ ಮಾಡಬೇಕಾಗಿಲ್ಲ. ಹಾಗೆ ಬಿಟ್ಟರೆ ನೀರು ತಾನೇ ತಿಳಿಯಾಗ್ತದೆ ಸ್ವಲ್ಪ ಹೊತ್ತಿನಲ್ಲಿ. ತನ್ನ ಶುದ್ಧಿಗೆ ತಾನೇ ಬೇರೆಯವ್ರನ್ನು ಕೂಡ ಶುದ್ಧ ಮಾಡಬಲ್ಲದು. ಸಂತ ಕೂಡ ಹಾಗೆ, ಸ್ವಯಂ ತಾನು ಶುದ್ಧ, ಬೇರೆಯವರನ್ನು ಕೂಡ ಶುದ್ಧ ಮಾಡ್ತಾನೆ. ಹಾಗಾಗಿ ಯಾವಾಗ ಸಂತರ ದೂರವಾದರೂ ಆಗ ನೀರು ಕೂಡ ದೂರವಾಯಿತು. ಬರ ಬಂತು ಇಡೀ ನಾಡಿಗೆ. ಊರಲ್ಲಿ ಅವರು ಸಂತರ ಇಲ್ಲದೆ ಇದ್ದಾಗ ರಾಜ ಅನ್ಯ ರಾಜ್ಯದ ಸಂತರನ್ನ, ಅನ್ಯ ರಾಜ್ಯದ ವಿಪ್ರರನ್ನ ತನ್ನ ರಾಜ್ಯಕ್ಕೆ ಕರೆಸ್ತಾನೆ. ಅವ್ರ ಜೊತೆ ಸಮಾಲೋಚನೆ ಮಾಡ್ತಾನೆ. ಅವರು ಹೇಳಿದರು, ನಿಮ್ಮ ರಾಜ್ಯದಿಂದ ಸಂತರು ಬಿಟ್ಟು ಹೋಗಿದ್ದಾರೆ, ಅವರು ಮೊದಲು ಬರಲಿ. ಅವ್ರು ಬಂದರೆ ಅವರಲ್ಲಿ ಪ್ರಾರ್ಥನೆ ಮಾಡು, ಭಿನ್ನಹ ಮಾಡು, ಅವರ ಮನವೊಲಿಸಿ ಕರ್ಕೊಂಡು ಬಾ, ಹೇಗಾದ್ರೂ ಮಾಡಿ ಅವರನ್ನ. ಅವ್ರಿಗೆ ಸಮಾಧಾನ ಆದರೆ ನಿನಗೆ ಪರಿಹಾರದ ದಾರಿ ಸಿಗ್ಬೋದು ಅಂತ. ಊರು ಬಿಟ್ಟು ಹೋದ ಸಂತರನ್ನು ಹುಡ್ಕೊಂಡು ಹೋಗ್ತಾನೆ ರಾಜ. ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಅವರಿಗೆ ಸಮಾಧಾನ ಮಾಡಿ ಕರ್ಕೊಂಡು ಬರ್ತಾನೆ ಪುನಃ ಅವರನ್ನ ನಾಡಿಗೆ. ಅವ್ರ ಜೊತೆ ಸಮಾಲೋಚನೆ ಪ್ರಾರಂಭ ಆಯಿತು. ಅನೇಕ ಸಮರ್ಥ ವಿದ್ವಾಂಸರು ಆಗಮಿಸಿದರು. ಮಳೆ ಬರುವಂತೆ ಮಾಡೋದು ಹೇಗೆ, ಕ್ಷಾಮ ಅಡುವಂತೆ ಮಾಡೋದು ಹೇಗೆ, ಪರಿಣತರು ಆಗಮಿಸಿದರು. ಯಾರಿಗೂ ಪರಿಹಾರ ಗೋಚರಿಸಲಿಲ್ಲ. ಆಗ ಆ ಸಂತರ ನಡುವಿನಿಂದ ಒಬ್ಬ ತೇಜಸ್ವಿ ಸಂತ ಇದು ನಿಂತು ಹೇಳ್ತಾನೆ ರಾಜನಿಗೆ, ದೊರೆಯೇ, ಇದು ನಿನ್ನ ತಪ್ಪು ಅಂತ. ನಿನ್ನ ಪಾಪದಿಂದಾಗಿ, ಇದು ಯಾರ ಪಾಪ ಯಾರು ಶಾಪ ಅಂದರೆ ನಿನ್ನ ಪಾಪದಿಂದಾಗಿ ನಾಡಿಗೆ ಕಷ್ಟ, ನಾಡಿಗೆ ತೊಂದರೆ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ನೀನು. ರಾಜನ ತಪ್ಪನ್ನು ತೋರ್ತಾನೆ ಆ ಸಂತ. ನೀನೊಬ್ಬ ಸಂತನಿಗೆ, ನೀನೊಬ್ಬ ವಿಪ್ರನಿಗೆ ಕೊಡ್ತೇನೆ ಅಂತ ಮಾತು ಕೊಟ್ಟು ಕೊಡಲಿಲ್ಲ, ಅಪಮಾನಿಸಿ ಕಳಿಸಿದೆ ಅವನನ್ನು. ಅದೀಗ ಬರವಾಗಿ ಇಡೀ ನಾಡನ್ನು ಕಾಡ್ತಾ ಇದೆ. ರಾಜ ಒಪ್ಕೊಡ್ತಾನೆ ತಪ್ಪನ್ನ, ಕ್ಷಮೆ ಬಿಡ್ತಾನೆ, ಪರಿಹಾರವನ್ನು ಯಾಚಿಸ್ತಾನೆ. ಸಂತ ಹೇಳ್ತಾನೆ, ಪರಿಹಾರ ಅಲ್ಲಿಯೇ ಇದೆ, ಎಲ್ಲಿ ತಪ್ಪಾಗಿದೆಯೋ ಅಲ್ಲೇ ಇದೆ. ಕೊಡಲಿಕ್ಕೆ ಹಿಂದೆ ಮುಂದೆ ನೋಡಿದೆ ಅಲ್ವಾ, ಏನೋ ಬೆಲೆ ಬಾಳೋ ವಸ್ತು ಕೀಳಿರ್ಬೋದು ಅವನು. ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡಿದೆ ಅಲ್ವಾ, ದಾನದ ಮೂಲಕವೇ ಪರಿಹಾರ. ಅತ್ಯಂತ ಬೆಲೆ ಬಾಳುವ ವಸ್ತುವನ್ನ ನೀನು ಅತ್ಯಂತ ಪ್ರೀತಿಸುವ ವಸ್ತುವನ್ನು ಕೊಡಬೇಕು ದಾನವಾಗಿ. ನೀನು ಒಬ್ಬ ಸಂತನಿಗೆ ಕೊಡಬೇಕು ದಾನವಾಗಿ.